విని సకల జనంబులున్ అద్భుతానంద నిమగ్న మానసులైరి కుటిల స్వభావులైన భూవరులు రుక్మింగై కొల్చిన నతండు తన తొల్లింటి పరాభవంబుదలంచి ఎదిరిందన్ను నెరుంగక బలాబల వివేకంబు సేయ నేరక విధివశానుగతుండై చలంబున బొలునింగని అప్పటి ఆటము నేనే గెలిచి ఉండ వృథా జల్పకల్పనుండవై నీవు గెలిచితినని పలికెద. పక్ష విద్యా నైపుణ్యంబు గల భూపకుమారులతో పశుల కాపురులు ఎత్తువత్తురే అని క్రొవ్వున నవ్వుచుంబలికినన్ అప్పలుకులు సెవులకు ములుకుల క్రియం దాకినన్ కోపోద్దీపమానసుండై పెటపెటం బండ్లుం కొరకొచున్ గన్నుల నిప్పులు ఉప్పతిల్లం గినుకం తోకం ద్రొక్కిన మహోరగంబు నోజ రోజుంచు దండ తాడితంబైన పుండరీకంబులీల హుమ్మనిం బ్రోయుచుం ప్రచండ బాహుదండంబులు సాచి పరిఘంబందుకొని పరిపంథి అయిన రుక్మిణిన్నతని కనుకూలంబైన రాజలోకంబును బడలుపడ నడిచెనయ్యి అవసరంబున. ಅಶರೀರವಾಣಿ ಬಲರಾಮ ಗೆದ್ದ ರುಕ್ಮಿ ಸೋತ ಅಂತ ಹೇಳಿದ್ದನ್ನು ಕೇಳಿ ಸಭೆಯಲ್ಲಿ ಆಸೀನರಾದಂತಹ ಯಾದವರೆಲ್ಲ ಸಂತೋಷಪಟ್ಟಿರ್ತಾರೆ. ವಿನಿ ಸಕಲ ಜನಂಬುಲು ಅದ್ಭುತಾನಂದ ನಿಮಗ್ನ ಮಾನಸುಲೈರಿ. ಅಲ್ಲಿ ನೆರೆದಿದ್ದಂಥ ಜನರಿಗೆಲ್ಲ ತುಂಬ ಆನಂದ ಆಯಿತು. ಓ, ಬಲರಾಮ ಗೆದ್ದ ಅಂತ ಅಂದ್ಕೊಂಡ್ರು. ಕುಟಿಲ ಸ್ವಭಾವುಲೈನ ಭೂವರುಲು ರುಕ್ಮಿಂಗೈ ಕೊಲ್ಪಿನನ್ ಅತಂಡು ತನ್ನ ತೊಲ್ಲಿಂಟಿ ಪರಾಭವಂಬುದಲಿಂಚಿ. ಕುಟಿಲ ಸ್ವಭಾವ ಇದ್ದಂತಹ ಈ ರುಕ್ಮಿಯ ಹಿಂಬಾಲಕರಿರ್ತಾರಲ್ಲ, ಅವರೆಲ್ಲರೂ ರುಕ್ಮಿಗೆ ಸನ್ನೆ ಮಾಡ್ತಾರೆ. ನೀನೇ ಗೆದ್ದೆ ಅನ್ನೋ ಥರ ಅವನ್ನ ಪ್ರೋತ್ಸಾಹಿಸ್ತಾರೆ. ಆಗ ತನ್ನ ಹಿಂದಿನ ಪರಾಭವ ಅದನ್ನು ನೆನೆದಂತಹ ಅವನು ಎದುರಿಂದನ್ನು ನೆರುಂಗಕ ಬಲಾಬಲ ವಿವೇಕಂಬು ಸೇಯ ನೇರಕ. ತನ್ನ ಎದುರಿಗೆ ಇರತಕ್ಕಂಥವ್ರು ಯಾರು, ತನ್ನ ಬಲ ಏನು, ಬಲರಾಮನ ಬಲವೇನು ಅಂತ ಒಂದು ಚೂರು ಕೂಡ ವಿಮರ್ಶೆ ಮಾಡಿಕೊಳ್ಳದೆ, ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ವಿಧಿವಶಾನುಗತುಂಡೈ, ಅವನಿಗೆ ಆಗ ಅಲ್ಲಿ ವಿಧಿ ಕಾದಿತ್ತು. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಅವನಿಗೆ ತಾನ್ಯಾರು, ಎದುರಿಗಿರ್ತಕ್ಕಂಥ ಬಲರಾಮನ ಬಲ ಏನು, ತಾನು ಮಾಡ್ತಾ ಇರೋದು ಸರಿಯೇ, ಮೋಸ ಮಾಡಬಾರ್ದು ಅನ್ನೋ ಯಾವ ವಿವೇಚನೆಯೂ ಇಲ್ಲದೆ ಹೋಯ್ತು ರುಕ್ಮಿಗೆ. ಚಲಂಬುನ ಬಲುನಿಂಗನಿ ಅಪ್ಪಟಿ ಆಟಯೂ ನೀನೇ ಗೆಲ್ಚಿ ಉಂಡ ವೃಥಾ ಜಲ್ಪಕಲ್ಪನುಂಡವೈ ನೀವು ಗೆಲ್ಚಿನನಿ ಪಲಿಕೆದವು. ಈಗಲೂ ನಾನೇ ಗೆದ್ದೆ, ಆಗಲೂ ನಾನೇ ಗೆದ್ದೆ, ಈಗಂತೂ ನಾನೇ ಗೆದ್ದಿದ್ದು. ನಾನೇ ಗೆದ್ದಿದ್ರು ಕೂಡ ನೀನು ವೃಥಾ ಜಲ್ಪ ಅಂದರೆ ಎದುರವ್ರ ಮಾತನ್ನ ಕೇಳಿಸ್ಕೊಳ್ದಿರ ತಮ್ಮದೇ ಸರಿ ಅನ್ನೋ ರೀತಿ ಹೇಳೋದು, ನಿಂದೇ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀಯ ಬಲರಾಮ. ನೀನು ನಾನೇ ಗೆದ್ದೆ ಅಂತ ಹೇಳ್ತಾ ಇದ್ದೀಯಲ್ಲ ನೀನು. ಪಕ್ಷವಿದ್ಯಾ ನೈಪುಣ್ಯಂಬುಗಳ ಭೂಪಕುಮಾರುಲತೋ ಬಸುಲ ಕಾಪುರುಲು ಎತ್ತುವತ್ತುರೇ. ನಾವು ರಾಜಕುಮಾರರು, ರಾಜವಂಶ ಸಂಭೂತರು, ನಮಗೆ ಜೂತವಿದ್ಯೆ ತುಂಬ ಚೆನ್ನಾಗಿ ಗೊತ್ತು, ನಾವು ನೈಪುಣ್ಯತೆಯನ್ನು ಹೊಂದಿದ್ದೇವೆ ಇದರಲ್ಲಿ. ನಮ್ಮಂತಹವರ ಜೊತೆಯಲ್ಲಿ, ರಾಜಕುಮಾರರ ಜೊತೆಯಲ್ಲಿ ಪಸುಲ ಕಾಪರುಲು ಅಂತಂದರೆ ದನ ಮೇಯಿಸ್ತಕ್ಕಂತಹ ನೀವು, ಗೋಕುಲದಲ್ಲಿ ಗೋವುಗಳನ್ನು ಮೇಯಿಸ್ತ ನೀವು ಸಮಾನ ಅಂತ ಬಲರಾಮನ ಛೇಡಿಸಿ ನಕ್ಕ. ಕ್ರವ್ವನ ನವ್ವು ಚುಂಬಲಿಕಿನ, ಅವನ ಕ್ರೊವ್ವು ಅಂತಂದರೆ ದುರಹಂಕಾರದಿಂದ ನಗುತ್ತಾ, ರಾಜ್ಕುಮಾರರಿಗೆ ನೀವು ದನ ಮೇಯಿಸೋರು ಸಮಾನ, ನಮಗಿದೆಲ್ಲ ಆಟದಲ್ಲಿ ಚೆನ್ನಾಗಿ ನಿಪುಣತೆ ಇದೆ, ನಮಗೆ ಆಡಿ ರೂಢಿ ಇದೆ, ನೀನು ಸುಮ್ಮನೆ ನೀನೇ ಗೆದ್ದೆ ಅಂತ ಹೇಳ್ಕೊಳ್ತೀಯ, ನಾನು ಗೆದ್ದಿದ್ದು ಅಂತ ರುಕ್ಮಿ ಬಲರಾಮನ್ನ ವ್ಯಕ್ತರಿಸ್ತ ಅಂತಂದರೆ ಅವನ್ನ ಆಡ್ಕೊಳ್ಳೋ ರೀತಿಯಲ್ಲಿ ವ್ಯಂಗ್ಯೋಕ್ತಿಗಳನ್ನೆಲ್ಲ ಆಡ್ದ. ಪಲಿಕಿನ ಆ ಪಲುಕುಲು ರುಕ್ಮಿ ಆಡಿದ ಆ ಮಾತುಗಳು ಸೆಬುಲಕು ಮುಲುಕುಲ ಕ್ರಿಯಂದಾಕಿನ, ಕಿವಿಗಳಿಗೆ ಚುಚ್ಚಿದಂಗೆ, ಕಾದ ಕಬ್ಬಣ ಒಂದು ದಬ್ಬಳ ತಿವಿದಂಗೆ ಅಂತಾರಲ್ಲ, ತೀಕ್ಷ್ಣವಾದಂತಹ ಮಾತುಗಳು, ಅವನ ಮನಸ್ಸಿಗೆ ಇರುಸು ಮುರುಸು ಮಾಡ್ತಕ್ಕಂಥ ಮಾತುಗಳು. ಕೋಪೋದ್ದೀಪಿತ ಮಾನಸುಂಡೈ ಪೆಟಪೆಟಂ ಬಂಡ್ಲು ಕೊರಕುಚುನ್. ಬಲರಾಮನಿಗೆ ಕೋಪ ಹತ್ತೋಗ್ಬಿಡ್ತು. ಕಟ 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 ಹಲ್ಲು ಕಡಿತಾ ಇದ್ದಾನೆ. ಕಣ್ಣುಲ ನಿಪ್ಪಲುಪ್ಪತಿಲ್ಲ, ಕಣ್ಣಲ್ಲಿ ಬೆಂಕಿಯ ಕಿಡಿ ಸಿಡಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಿನುಕಂ ದೋಕದ್ರೊಕ್ಕಿನ ಮಹೋರಗಂಬು ನೋಜ ರೋಜುಂಚು.
ಕೋಪದಿಂದ ಬಾಲ ತುಡಿಸಿಕೊಂಡಂತ ಮಹಾ ಸರ್ಪದ ಹಾಗೆ ಅಷ್ಟು ಬುಸುಕುಟ್ಕೊಂಡು ಎದ್ದ. ದಂಡ ತಾಡಿ ತಂಬೈನ ಪುಂಡರೀಕಂಬು ಲೀಲ ಹುಮ್ಮ ನಿಂಬ್ರೋಯ್ಚು. ದಂಡ ಅಂದ್ರೆ ಹುಲಿ ಎದುರು ಬಿದ್ದರೆ ಕೋಲಲ್ಲಿ ಹೊಡೆದ್ರೆ ಆಗುತ್ತೆ. ಆ ಎದುರು ಬಿದ್ದಂತ ಹುಲಿಯನ್ನ ಕೋಲಿನಲ್ಲಿ ಹೊಡೆದ ಹಾಗಾಯ್ತು. ಅಂತಂದ್ರೆ ಕೋಲಿನ ಏಟು ತಿಂದಂತಹ ಹುಲಿ ಇನ್ನಷ್ಟು ಕೋಪದಿಂದ ಮೇಲೆಗೆರುವಂತೆ ಹುಮ್ಮ ನಿಂಬ್ರೋಯ್ತು, ಹುಂಕಾರ ಮಾಡುತ್ತಾ ಪ್ರಚಂಡ ಬಾಹುದಂಡಂಬುಲು ಸಾಚಿ ಪರಿಗಂಬಂದು ಕೊನಿ. ತನ್ನ ಪ್ರಚಂಡವಾದ ಬಾಹುದಂಡಗಳನ್ನು ಚಾಚಿ ಅಲ್ಲೇ ಇದ್ದಂತಹ ಪರಿಘ ಅಂದ್ರೆ ಒಳ್ಳೆಯ ಉಕ್ಕಿನಿಂದ ಮಾಡಿದಂಥ ದಂಡ. ಬರೀ ಬಿದಿರಿನ ದಂಡದಲ್ಲಿ ಕೊಟ್ರೇನೆ ತಡೀಲಿಕ್ಕಾಗಲ್ಲ. ಇನ್ನ ಉತ್ತಮವಾದ ಉಕ್ಕಿನಿಂದ ಮಾಡಿದಂತಹ ದಂಡವನ್ನ ತೆಗೆದುಕೊಂಡು ಪರಿಗಂಬು ಅಂದುಕೊನಿ ಅಂದ್ರೆ ತಾನು ತೆಗೆದುಕೊಂಡು ಪರಿಪಂಥಿಯೈನ ರುಕ್ಮಿಣಿ ಅತನಿಕನುಕೂಲಂಬೈನ ರಾಜಲೋಕಂಬುನು ಬಡಲು ಪಡ ನಡಿಚೇನ ಈ ಅವಸರಂಬುನ. ಆ ರುಕ್ಮಿಣ ಮತ್ತೆ ಅವನಿಗೆ ಅನುಕೂಲವಾಗಿ ಮಾತನಾಡ್ತಾ ಇರ್ತಕ್ಕಂತಹ ರಾಜಲೋಕ ಅಂತಂದ್ರೆ ಆ ರಾಜಕುಮಾರರು, ಆ ರಾಜರ ಸಮೂಹ ಎಲ್ಲರನ್ನೂ ಕೂಡ ಬಡಲು ಪಡ ಸಾಯೋ ರೀತಿಯಲ್ಲಿ ಚೆನ್ನಾಗಿ ಬಡ್ದ. ಅವಸರಂಬುನ. ಕೋಪ ಬಂದುಬಿಟ್ಟಿದೆ ಬಲರಾಮನಿಗೆ. ಬಾಲ ತುಳಿತ ಸರ್ಪದಂತೆ, ಪೆಟ್ಟು ತಿಂದ ಹುಲಿಯಂತೆ ಹುಂಕಾರ ಮಾಡುತ್ತಾ ಎದ್ದು ತನ್ನ ಶತ್ರುವಾದ ರುಕ್ಮಿಯನ್ನ, ಅವನ ಹಿಂಬಾಲಕರನ್ನ ಎಲ್ಲರನ್ನು ಕೂಡ ಆ ಪರಿಘವನ್ನ ತೆಗೆದುಕೊಂಡು ಬಾರಿಸಿದ. ಮುನುದಂತ ಪಂಕ್ತಿ ವೆಲಿಗಾಂದನು ನವ್ವಿನ ಅಕ್ಕಳಿಂಗುಂದಲ ಪಟ್ಟಿರ ಎಂಬುನಂಬೆಡಂದಿಗಿಚಿ ವದನಮೇ ಪುನಂಬೆಡಚವ್ರೇಸಿ ದಂತಮುಲುವೆಸಡುಲಿಚೆನ್. ಮುನು ದಂತ ಪಂಕ್ತಿ ವೆಲಿಗಾಂದನು ನವ್ವಿನ ಕಳಿಂಗು. ಆ ಕಳಿಂಗರಾಜ ಬಲರಾಮ ಸೋಲ್ತಾ ಇರೋದನ್ನ ನೋಡಿ ಹುಲ್ಲುಗಳು ಕಾಣಿಸೋ ಹಾಗೆ ಕಿಕ್ಕಿರಿಸಿ ಅಂತಾರೆ. ಅಂದ್ರೆ ಅವನನ್ನ ಅಪಹಾಸ್ಯ ಮಾಡಿ ಹುಲ್ಲುಗಳೆಲ್ಲ ತೋರಿಸ್ಕೊಂಡು ನಕ್ಕಿದ್ನಲ್ಲ, ಅವನ ತಲಪಟ್ಟಿ ರಯಂಬುನ ಬಡದಿಗಿಚಿ, ಅವನ ತಲೆ ಜುಟ್ಟು ಹಿಡಿದು ರಯಂಬುನ ವೇಗವಾಗಿ ರಭಸವಾಗಿ ಕೆಳಕ್ಕೆ ಎಳೆದ. ವದನ ಮೇಪುನಂ ಬೆಡಚೇವ್ರೇಸಿ, ಆ ಮುಖದ ಮೇಲಕ್ಕೆ ತನ್ನ ಎಡಗೈಯಿಂದ ಗುದ್ದಿದ. ದಂತ ಮುಲು ವೆಸಡುಲಿಚೆನ್, ಅವನ ಹಲ್ಲುಗಳನ್ನೆಲ್ಲ ಉದುರಿಸ್ಬಿಟ್ಟ. ಹಲ್ಲು ತಾನೆ, ಹಲ್ಲು ಕಿಸ್ಕೊಳ್ತಾನೆ ನಕ್ಕದ ಅವನು. ಆಯ್ತು, ಹಲ್ಲುಗಳನ್ನೆಲ್ಲ ಉದುರಿಸ್ತ. ಅಂತಂಬೋವಕ ರುಕ್ಮಿಣಿ ದಂತಂಬುಲು ಮುನ್ನಡುಲಿಚಿ ತನು ವಗಲಿಂಪನ್ ಅಂತಕುಪುರಿಕೇಗೆನು ವಾಡೆಂತೆಯೂ ಭಯಮಂದಿ ರಾಜುಲೆಲ್ಲಂಗಲಂಗನ್. ಅಷ್ಟಕ್ಕೆ ಬಿಡದೆ ಆ ರುಕ್ಮಿಣಿ ಹಿಡ್ಕೊಂಡ. ಆ ರುಕ್ಮಿಣಿ ಹಿಡ್ಕೊಂಡು ಮುಖಕ್ಕೆ ಗುದ್ದಿ ಅವನ ಹಲ್ಲುಗಳೆಲ್ಲ ಉದುರಿಸ್ದ. ಹಲ್ಲುಗಳಿಂದ ದಂತಂಬುಲು ಮುನ್ನುಡುಲಿಚಿ, ಮೊದಲು ಹಲ್ಲುಗಳನ್ನು ಉದುರಿಸಿ ತನು ವಗಲಿಂಪನ್, ತನು ಅಂತಂದ್ರೆ ಅವನ ಮೈಗೆ ಹಾಕಿ ಈ ಪರಿಗಾಯದಿಂದ ಚೆನ್ನಾಗಿ ಕುಟ್ಟಾಕ್ಬಿಟ್ಟ. ಅಂತಕುಪುರಿಕೇಗೆನು, ಇವನ ಪೆಟ್ಟುಗಳನ್ನ ತಾಳದೆ ರುಕ್ಮಿ ಸತ್ತು ಹೋದ. ವಾಡೆಂತೆಯೂ ಭಯಮಂದಿರಾಜುಲೆಲ್ಲಂಗಲಂಗನ್. ಯಾವಾಗ ತಮ್ಮ ನಾಯಕನಾದ ರುಕ್ಮಿಗೆ ಈ ಗತಿ ಬಂತು, ಅವನ ಹಿಂದಿದ್ದಂತ ಆ ರಾಜರೆಲ್ಲ ಹೆದರ್ಕೊಂಡು ಎಲ್ಲರೂ ಓಡಿಬಿಟ್ರು. ಎಲ್ಲರೂ ಕೂಡ ಈ ಬಲರಾಮನಿಗೆ ಹೆದರಿ ಓಡಿದ್ರು ಹೊರಕ್ಕೆ. ಅಟ್ಲು చేసి ఏ యాదవ సింహం ಬಸಹ್ಯ ವಿಕ್ರಮಂಬುನಂ ಜಲಂಗೆನಂತ. ಈ ರೀತಿಯಾಗಿ ಆ ಯಾದವ ಸಿಂಹನಾದಂತಹ ಬಲರಾಮ ಅಸಹ್ಯ ವಿಕ್ರಂಬುನಂ ಜಲಂಗೆನಂತ, ಬೇರೆ ಯಾರಿಗೂ ತಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ತನ್ನ ಶೌರ್ಯದಿಂದ ಮೆರೆದು ಆ ರುಕ್ಮಿಯನ್ನ ಹತ ಮಾಡಿದ ಬಲರಾಮ. ಭೂವರ ಪದ್ಮಾಕ್ಷುಂಡು ತನ್ನ ಭಾವ ಹತುಂಡಗುಟಗನಿಯುಂ ಬಲುಕಕ ಉಂಡೆನ್ ಭಾವమున ರುಕ್ಮಿಣೀ ಬಲದೇವುಲ ಕೇಮನಂಗ ನೆಗ್ಗುದೇರುನೋ ಅನುಚುನ್. ಹೇ ರಾಜ, ಪರೀಕ್ಷಿತ್ ರಾಜ, ಇಲ್ಲಿ ಕೃಷ್ಣ ಕೂಡ ಅಲ್ಲೇ ಇದ್ದ ಅಲ್ವಾ? ಈಗ ರುಕ್ಮಿಯನ್ನ ಹತ ಮಾಡಿದ್ನಲ್ಲ ಬಲರಾಮ. ರುಕ್ಮಿ ಯಾರು? ತನ್ನ ಪತ್ನಿಯಾದ ರುಕ್ಮಿಣಿಯ ಅಣ್ಣ, ತನಗೆ ಭಾವ. ಆದ್ರೂ ಕೂಡ ಆ ತನ್ನ ಭಾವನನ್ನ ತನ್ನ ಅಣ್ಣ ಹತ ಮಾಡ್ದ. ಏನು ಮಾತಾಡ್ಲಿಲ್ಲ. ಯಾರ ಕಡೆ ಹೋಗೋದು?
ತನ್ನ ಭಾವ ಹತುಂಡಗುಟಗನಿಯೂ ಬಲುಕಕ ಉಂಡೆನ್. ತನ್ನ ಭಾವ ಹತನಾದದ್ದು ನೋಡಿನೂ ಏನು ಮಾತಾಡ್ಲಿಲ್ಲ. ಯಾಕೆ? ರುಕ್ಮಿಣಿ ಕಡೆ ಮಾತಾಡಿದ್ರೆ ತನ್ನಣ್ಣನಾದ ಬಲರಾಮನ ಕೋಪ ಬರುತ್ತೆ. ಅಣ್ಣನ ಕಾರ್ಯವನ್ನ ಸಮರ್ಥಿಸ್ಕೊಂಡ್ರೆ ಪತ್ನಿಯಾದ ರುಕ್ಮಿಣಿಯನ್ನ ಸಮಾಧಾನ ಮಾಡ್ಲಿಕ್ಕಾದ್ರೂ ಸಾಧ್ಯವಾಗತ್ತೆ. ಸುಮ್ಮನೆ ಇರೋದೇ ಒಳ್ಳೇದು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ ಪದ್ಮಾಕ್ಷನಾದಂಥ ಶ್ರೀಕೃಷ್ಣ. ಭೂವರ ಪದ್ಮಾಕ್ಷುಂಡು ತನ್ನ ಭಾವ ಹತುಂಡಗುಟಗನಿಯೂ ಬಲುಕಕ ಉಂಡೆನ್. ಭಾವಮನ ರುಕ್ಮಿಣಿ ಬಲದೇವುಲ ಕೇಮನಂಗ ನಿಗ್ಗುದೇರುನೋ ಅನುಚುನ್. ಇಬ್ಬರಿಗೂ ಬಲರಾಮನಿಗೂ ಬೇಸರ ಬೇಡ, ರುಕ್ಮಿಣಿಗೂ ಬೇಸರ ಬೇಡ ಅಂದ್ಬಿಟ್ಟು ಕೃಷ್ಣ ಸುಮ್ಮನೆ ಇದ್ದುಬಿಟ್ಟ. ಅಂತನ ವಿದರ್ಭ ನಗರಂಬು ನಿರ್ಗಮಿಂಚಿ. ಈಗ ಯಾದವರೆಲ್ಲರೂ ಕೂಡ ಮದುವೆಗೆ ಬಂದಾಯ್ತು, ಮದುವೆ ಆಯಿತು, ಆಮೇಲೆ ಕೂಡ ಕೆಲವು ಹೊತ್ತು ಕಾಲಕ್ಷೇಪ ಮಾಡಿದ್ದು ಆಯಿತು. ಆ ವಿದರ್ಭ ರಾಜನಾದ ರುಕ್ಮಿಣಿಯ ಒಂದು ಸಂಹಾರ ಕೂಡ ಆಗೋಯ್ತು. ನಂತರ ಆವಾಗ ಅವರೆಲ್ಲರೂ ಅಲ್ಲಿಂದ ವಿದರ್ಭ ನಗರದಿಂದ ನಿರ್ಗಮಿಸಲಿಕ್ಕೆ ಉಪಕ್ರಮಿಸಿದರು ಯಾದವರೆಲ್ಲರೂ ಕೂಡ. పరమానురాగరస సంభరితాంతఃకరుణులగుచున్ బాటించి వధూవరులను రథమందిడి హలధర హరి ರುಕ್ಮಿಣುలను ಗೊಲ್ಚಿ ತಗ ಯದುವೀರಲ್. ಆಗ ಆ ಯದುವೀರರೆಲ್ಲರೂ ಕೂಡ ವಿದರ್ಭ ನಗರದಿಂದ ಹೊರಟರು. ಹೇಗೆ ಹೊರಟ್ರಪ್ಪ ಅಂದರೆ, ಅವರಿಗೆ ಪರಮಾನುರಾಗರಸ ಸಂಭರಿತ ಅಂತಃಕರುಣುಲಗುಚು ಪಾಟಿಂಚಿ ವಧೂವರನ್ನು ರಥಮಂದಿಡಿ, ತುಂಬ ಆನಂದವಾಗಿ ಆ ವಧೂವರರಿಬ್ಬರ ಮೇಲೂ ಅತ್ಯಂತ ಪ್ರೀತ್ಯಾನುರಾಗಗಳನ್ನು ತೋರಿಸುತ್ತಾ ಅವರನ್ನ ಉತ್ತಮವಾದ ಒಂದು ರಥದಲ್ಲಿ ಕುಳ್ಳರಿಸಿದರು. ಪ್ರತ್ಯೇಕವಾದ ರಥದಲ್ಲಿ ಕುಳ್ಳರಿಸಿದರು ವಧೂವರರನ್ನ. ಹಲದರ ಹರಿ ರುಕ್ಮಿಣುలను ಗೊಲ್ಚಿ, ಬಲರಾಮ, ಕೃಷ್ಣ, ರುಕ್ಮಿಣಿ ಇವರನ್ನ ಸ್ತೋತ್ರ ಮಾಡ್ತಾ ಅವ್ರನ್ನ ಹೊಗಳುತ್ತಾ ತಗ ಯದುವೀರುಲ್. ಆ ಯದುವೀರರೆಲ್ಲರೂ ವಿದರ್ಭ ನಗರಿಯನ್ನ ಬಿಟ್ಟು ದ್ವಾರಕೆಯ ಕಡೆಗೆ ಪ್ರಯಾಣ ಹೊರಟರು. ಮಂಗಳತೂರ್ಯ ಘೋಷಮುಲ ಮಂದಗತಿಂಜಲಂಗಂಗ ಮತ್ತ ಮಾತಂಗ ತುರಂಗ ಸದ್ಭಟ ಕದಂಬ ಮುತೋಂಜನಿ ಕಾಂಚಿರಂತನಾರಂಗ ಲವಂಗ ಲುಂಗ ವಿಚರನ್ ಮದಭೃಂಗ ಸುರಂಗನಾದ ಸತ್ಸಂಗ ತರಂಗಿಣೀ ಕಲಿತ ಸಂತತ ನಿರ್ಮಲನಾ ಕುಶಸ್ಥಲಿನ್. ಯದುವೀರರಿಗೆಲ್ಲ ಆನಂದ ಸಂಭ್ರಮ. ಮೆರವಣಿಗೆ ಹೊರಟಿದ್ದಾರೆ. ಹೇಗೆ ಹೊರಟಿದ್ದಾರೆ? ಮಂಗಳ ತೂರ್ಯ ಘೋಷಮೂಲ ಮಂದಗತಿಂಜಲಗಂಗ, ನಿಲ್ಲಿಸದೆ ಮಂಗಳವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಮತ್ತ ಮಾತಂಗ ತುರಂಗ ಸದ್ಭಟ ಕದಂಬ ಮುತೋಜನಿ. ಅವರು ಹೊರಟಿದ್ದೇ ಚತುರಂಗ ಬಲದೊಡನೆ. ಆ ಚತುರಂಗ ಬಲ ಮತ್ತ ಮಾತಂಗಗಳು ಅಂದ್ರೆ ಗಜಪಡೆ, ತುರಂಗ ಅಂತಂದ್ರೆ ಕುದುರೆಗಳ ಒಂದು ಗುಂಪು, ಭಟರು, ಸದ್ಭಟರು, ಇವರೆಲ್ಲರೂ ರಥ ಎಲ್ಲವೂ ಕೂಡಿ ಮೆರವಣಿಗೆ ಹೊರಟಿದ್ದಾರೆ. ಹೊರಟು ಬಿಟ್ಟು ಜನಿ ಕಾಂಚಿರಂತನ ಆರಂಗಲ, ಕಾಂಚಿರಿ ಅಂತ ಕುಶಸ್ಥಲಿನ್ ಅಂತ ಅಂದ್ರೆ ದ್ವಾರಕೆಯನ್ನು ತಲುಪುವುದಕ್ಕೂ ಮುಂಚೆ ಕುಶಸ್ಥಲಿ ಎನ್ನತಕ್ಕಂತಹ ಒಂದು ಪ್ರದೇಶಕ್ಕೆ ಬಂದರು, ಒಂದು ಊರಿಗೆ ಬಂದರು. ಅದು ಹೇಗಪ್ಪ ಇತ್ತು ಅಂತಂದ್ರೆ, ಅಲ್ಲಿನ ಉದ್ಯಾನವನಗಳಲ್ಲಿ ನಾರಂಗ ಲವಂಗ ಲುಂಗ ಅಂತಂದ್ರೆ ಎಲ್ಲ ಹಣ್ಣಿನ, ನಾರಂಗ ಅಂದ್ರೆ ಸಾಮಾನ್ಯವಾಗಿ ಕಿತ್ತಳೆ ಹಣ್ಣು ಮುಂತಾದಂತಹ ಒಳ್ಳೊಳ್ಳೆ ಮರಗಳಿದ್ವು, ಹಣ್ಣಿನ ಮರಗಳಿದ್ವು. ವಿಚರನ್ ಮದಭೃಂಗ, ಆ ಹಣ್ಣಿನ ಹೂವಿನ ಮರಗಳ ಮಧ್ಯೆ ಮದಿಸಿದ ಭೃಂಗಗಳು, ದುಂಬಿಗಳು ಗುಟ್ಕೊಂಡು ಓಡಾಡ್ತಾ ಇದ್ವು. ಅಂದ್ರೆ ಸೊಂಪಾದಂತಹ ಒಂದು ಉಪವನ. ಸುರಂಗನಾದ ಸತ್ಸಂಗ ತರಂಗಿಣಿ ಕಲಿತ ಅಂತಂದ್ರೆ, ಸುರಂಗನಾದ ಅಂತಂದ್ರೆ ಕೆಲವು ಮರಗಳಲ್ಲಿ ಸಂಧಿಯಲ್ಲಿ ಅಂದ್ರೆ ಕೆಲವು ಮರಗಳ ನಡುವೆ ಗಾಳಿ ತೂರಿದ್ರೆ ಒಳ್ಳೆ ಶಬ್ದ ಮಾಡ್ತಾ ಇತ್ತು, ಪೀಪಿ ತರ ಶಬ್ದ ಮಾಡ್ತಾ ಇತ್ತು. ಅಂತಹ ಆ ವಿಚಿತ್ರ ನಾದ ಮಾಡ್ತಾ ಇತ್ತು ಗಾಳಿ ತೋರಿದಾಗ ಆ ಮರಗಳು. ಅಂತಹ ಮರಗಳು, ಹಣ್ಣಿನ ಮರಗಳು, ಹೂವಿನ ಮರಗಳು, ತರಂಗಿಣಿ ಕಲಿತ ಅಂತಂದ್ರೆ ಒಳ್ಳೆಯ ಅಲ್ಲಿ ನದಿ, ತರಂಗಿಣಿ ಅಂದ್ರೆ ನದಿ, ನಿರ್ಮಲವಾದಂತಹ ಒಂದು ನದಿ, ಸರೋವರ ಎಲ್ಲ ಇದ್ದಂತಹ ಸುಂದರವಾದ ಕುಶಸ್ಥಲಿಯನ್ನ ತಲುಪಿದರು ಯಾದವ ವೀರರು ಸಂಭ್ರಮದಿಂದ ವಧೂವರರೊಡನೆ. ಇಟ್ಲು ಪುರೋಪಮನೋಪಕಂಠಂಬುನ ಕುಂಜನಿ
ಅಂದು ವಸಿಂಚಿರಿ ನಂದಿತ ಚಂದನ ಮಂದಾರ ಕುಂದ ಚಂದ್ರಲಸನ್ ಮಾಕಂದముల నీడ హృదయానందము సంధిల్ల నందనందన ముఖ్యుల్ తదనంతరంబ పురప్రవేశంబు చేసిరని చెప్పి ಶುಕಯೋಗೀಂದ್ರುಂಡು ಪರೀಕ್ಷಿನ್ನರೇಂದ್ರನ ಕಿಟ್ಲನಿಯೇ. ಈ ರೀತಿಯಾಗಿ ಆ ಕುಶಸ್ಥಳದಲ್ಲಿ ಇದ್ದಂತಹ ಉಪವನದಲ್ಲಿ ಬಳಿ ಯಾದವ ಪ್ರಮುಖರೆಲ್ಲರೂ ಬಂದು ಅಲ್ಲಿ ಕೆಲವು ಕಾಲ ಪ್ರಯಾಣದ ಆಯಾಸವನ್ನ ತೀರಿಸ್ಕೊಂಡ್ರು, ವಿಶ್ರಾಂತಿ ತೆಗೆದುಕೊಂಡು ಆ ಉಪವನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಆ ಉಪವನ ಹೇಗಿತ್ತಂಪ ಅಂತಂದ್ರೆ ಚಂದನ, ಮಂದಾರ, ಕುಂದ, ಲಸನ್ ಮಾಕಂದಮೂಲ ನೀಡ ಅಂತಂದ್ರೆ ಚಂದನ ವೃಕ್ಷಗಳು, ಮಂದಾರದ ಗಿಡಗಳು, ಕುಂದ ಅಂತಂದ್ರೆ ಮಲ್ಲಿಗೆಯ ಪೊದೆಗಳು, ಮಾಕಂದ ಅಂತಂದ್ರೆ ಮಾವಿನ ಮರಗಳು, ಇವೆಲ್ಲದರಿಂದ ತುಂಬಿ ಅತ್ಯಂತ ಚೇತೋಹಾರಿಯಾಗಿದ್ದಂತಹ ಉದ್ಯಾನವನದಲ್ಲಿ ಆ ಮರಗಳ ನೀಡ ಅಂತಂದ್ರೆ ಅದರ ಮರಗಳ ನೆರಳಿನಲ್ಲಿ ಹೃದಯಾನಂದ ಮುಸಂದಿಲ್ಲ, ಆಯಾಸವೆಲ್ಲ ಪರಿಹಾರವಾಗಿ ಆನಂದವನ್ನ ಅನುಭವಿಸಿದರು ನಂದನಂದನ ಮುಖ್ಯುಲ್. ಅಂದರೆ ಕೃಷ್ಣ, ಬಲರಾಮ ಮುಂತಾದ ಯಾದವ ಪ್ರಮುಖರೆಲ್ಲರೂ ಕೂಡ ಆ ಕುಶಸ್ಥಳಿಯ ಉಪವನದಲ್ಲಿ ಹಾಯಾಗಿ ಕೆಲವು ಕಾಲ ವಿಶ್ರಮಿಸಿದರು. ತದನಂತರಂಬ ಪುರಃ ಪ್ರವೇಶಂಬು ಸೇಸಿರಿ. ಅದಾದ ನಂತರ ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡ ನಂತರ ದ್ವಾರಕಾ ಪಟ್ಟಣಕ್ಕೆ ಪ್ರವೇಶ ಮಾಡಿದರು ಎಂದು ಚಪ್ಪಿರಿ ಶುಕಯೋಗೀಂದ್ರುಂಡು ಪರೀಕ್ಷಿನ್ನರೇಂದ್ರನು ಕಿಟ್ಲನಿಯೇ. ಈ ರೀತಿಯಾಗಿ ಹೇಳಿ ಶುಕಯೋಗಿಗಳು ಪರೀಕ್ಷಿತ ಮಹಾರಾಜನಿಗೆ ಇನ್ನು ಮುಂದೆ ಬಾಣಾಸುರನ ಕಥೆಯನ್ನು ಮುಂದುವರಿಸ್ತಾರೆ. ಇಲ್ಲಿಗೆ ಆ ರುಕ್ಮಿಯ ಸಂಹಾರ ಅನ್ನತಕ್ಕಂತಹ ಘಟ್ಟವನ್ನು ನಾವು ನೋಡಿದ್ವಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. అనఘు బలినందనులు నూర్వురందులోన నగ్రజాతుండు బాణుండత్యుగ్రమూర్తి చిరయశోహారి విజిత పూజిత పురారి అహిత తిమిరోష్ణకరుడు ಸಹಸ್ರಕರುಡು. ಶುಕ ಮಹರ್ಷಿಗಳು ಬಾಣಾಸುರನಿಗೆ ಹೇಗೆ ಈಶ್ವರ ಪ್ರಸಾದ ದೊರೆತದ್ದು ಮುಂತಾದ ವೃತ್ತಾಂತಗಳನ್ನು ಹೇಳ್ತಾ ಇದ್ದಾರೆ. ಹೇ ಅನಘನಾದಂತಹ ಪರೀಕ್ಷಿತ್ ಮಹಾರಾಜನೇ ಕೇಳು, ಬಲಿ ನಂದನಲು 100 ಬಲಿ ಚಕ್ರವರ್ತಿಗೆ 100 ಜನ ಮಕ್ಕಳು. ಅಂದುಲೋನ ಅಗ್ರಜಾತುಂಡು ಬಾಣುಂಡು, ಅವರುಗಳ ಅಲ್ಲಿ ಹಿರಿಯನಾದಂತಹವನು ಜ್ಯೇಷ್ಠ ಕುಮಾರನಾದವನು ಬಾಣ. ಅವನು ಅತ್ಯುಗ್ರಮೂರ್ತಿ ಚಿರಯಶೋಹಾರಿ ವಿಜಿತ ಪೂಜಿತ ಪುರಾರಿ. ಅವನು ಪೂಜಿತ ಪುರಾರಿಯಾದಂತಹ ಶಂಕರನ ಅಪ್ರತಿಮ ಭಕ್ತ ಅವನು ಬಾಣಾಸುರ. ಮತ್ತೆ ಅವನು ಅತ್ಯುಗ್ರಮೂರ್ತಿ ಅಂತಂದ್ರೆ ಬಹಳ ಉಗ್ರವಾದ ಸ್ವಭಾವ ಇದ್ದಂತಹವನು, ಪ್ರತಾಪವಂತ ಎಂದು ಕೀರ್ತಿಯನ್ನ ಪಡೆದಂತಹವನು. ಅಹಿತ ತಿಮಿರೋಷ್ಣಕರುಂಡು ಸಹಸ್ರಕರುಂಡು, ಅವನು ದೇವತೆಗಳನ್ನು ಕೂಡ ಜಯಿಸಿದವನು. ಹಾಗೆ 1000 ತೋಳುಗಳನ್ನು, ಮಹಾಬಾಹುವಾದವನು 1000 ತೋಳುಗಳನ್ನು ಹೊಂದಿದ್ದ. ಬಾಣುಂಡು ವಿಕ್ರಮಜಿತ ಗೀರ್ವಾಣುಂಡು ಸನಿ ಕಾಂಚ ಭಕ್ತಿ ವಶುಂಡೈ ಸಗಣಸ್ಥಾಣುನ್ ನಿರ್ದಳಿತ ಸಮಬಾಣುನ್ ದಾಂಡವಧುರೀಣು ಭಕ್ತತ್ರಾಣುನ್ ಕನಿ ಅನುರಾಗ ವಿಕಾಸ ಮುದನ మనమునంగడలు గొనంగ ధరంజాగిలి వందనమాచరించి మోదముదన రంగ దాండవు మోసలుపతరినయ్య భవున్. ಬಾಣುಂಡು ವಿಕ್ರಮಜಿತ ಗೀರ್ವಾಣುಂಡು, ಆ ಬಾಣಾಸುರ ತನ್ನ ಪರಾಕ್ರಮದಿಂದ ಗೀರ್ವಾಣರನ್ನ ಅಂತಂದ್ರೆ ದೇವತೆಗಳನ್ನು ಕೂಡ ಜಯಿಸಿದ್ದ. ಸನಿ ಕಾಂಚ ಭಕ್ತಿವಶುಂಡೈ ಸಗಣಸ್ಥಾಣುನ್, ಅತ್ಯಂತ ಭಕ್ತಿ ಪರವಶನಾದಂತಹ ಅವನು ಶಿವನನ್ನ ಕಾಣಬೇಕು ಅಂತ ಸನಿ ಅಂತಂದ್ರೆ ಕೈಲಾಸಕ್ಕೆ ಹೋಗಿ ಕಾಂಚ ದರ್ಶನ ಮಾಡಿದ. ಯಾರ ದರ್ಶನ? ಸಗಣಸ್ಥಾಣುನ್, ತನ್ನ ಗಣಗಳಿಂದ ಒಡಗೂಡಿದಂತಹ ಸ್ಥಾಣುವಾದಂತಹ ಮಹೇಶ್ವರನನ್ನ ಕಂಡ. ನಿರ್ದಳಿತ ಆಸಮ ಬಾಣುನ್, ಆ ಉಮಾಪತಿ ಆದಂತಹ ಆ
ಅತ್ಯಂತ ಭುಜಬಲವನ್ನ ಹೊಂದಿದ್ದಂತಹ ಆ ಭಗವಂತನನ್ನ ಕಂಡು ನಮಸ್ಕಾರ ಮಾಡಿದ. ದಾಂಡವ ಧುರೀಣುನ್ ಭಕ್ತತ್ರಾಣುನ್, ತಾಂಡವ ನೃತ್ಯದಲ್ಲಿ ಧುರೀಣನಾದಂತಹ ಭಕ್ತತ್ರಾಣನಾದಂತಹ ಶಿವನನ್ನ ಕಂಡ. ಕನಿ ಅನುರಾಗ ವಿಕಾಸಮುದನ ಮನಮುನಂಗಡಲುಗುನಂಗ, ಆ ಪರಮೇಶ್ವರನನ್ನು ಕಂಡ ತಕ್ಷಣ ಆ ಭಕ್ತನಾದಂಥ ಬಾಣಾಸುರನಿಗೆ ಅತ್ಯಂತ ಆನಂದವಾಯಿತು. ಆ ಆನಂದ ತನ್ನ ಮನಸ್ಸಿನಲ್ಲಿ ಉಕ್ಕುತ್ತಾ ಇರುವಾಗ ಧರಂಜಾಂಗಿಲಿ ವಂದನಮಾಚರಿಂಚೆ, ದೀರ್ಘದಂಡ ಪ್ರಣಾಮಗಳನ್ನು ಆಚರಿಸಿದ. ಮೋದಮು ತನರಂಗ ದಾಂಡವಮು ಸಲುಪು ತರಿನಯ್ಯ ಭವುನ್, ಆನಂದ ತಾಂಡವವನ್ನು ಮಾಡ್ತಾ ಇದ್ದಂಥ ಆ ಶಿವನ ತಾಂಡವವನ್ನು ಕಾಣುತ್ತಾ ನಿಂತ ಬಾಣಾಸುರ. ಸಂಚಿತ ಭೂರಿ ಬಾಹುಬಲ ಸಂಪದ ಪೆಂಪುನನ್, ನಾರಜಂಬುವಾಯಿಂಚೇ ಅನೇಕ ಭಂಗುಲನ್, ಉಮೇಶುಂದ್ರಿಲೋಕ ಶರಣ್ಯನ್ ಆತ್ಮಮೆಚ್ಚಿಂಚಿ ಪ್ರಮೋದಿಯೈ, ನಿಜ ವಶೀಕೃತ ನಿಶ್ಚಲಿತಾಂತರಂಗುಂ ಗಾವಿಂಚಿ ತದಾನನಾಂಬುರುಹ ವೀಕ್ಷುಂಡೈ ತಗಂರೊಕ್ಕಿ ಇಟ್ಲನೆನ್. ಸಂಚಿತ ಭೂರಿ ಬಾಹುಬಲ ಸಂಪದ ಪೆಂಪುನ, ಈ ಬಾಣಾಸುರನಿಗೆ ಸಹಸ್ರ ಬಾಹುವನು, 1000 ತೋಳುಗಳು, ಅಪರಿಮಿತವಾದ ಬಾಹುಬಲವನ್ನು ಹೊಂದಿದ್ದ. ಅದರಿಂದ ಆನಂದಿತನ ಆ ಪರಮೇಶ್ವರನ ದರ್ಶನದಿಂದ ಆನಂದಿತನಾದಂತಹ ಆ ಬಾಣ ನಾರಜಂಬು ವಾಯಿಂಚಿ ಅನೇಕ ಭಂಗುಲ, ಅಂದರೆ ವಿವಿಧವಾದ ಗತಿಗಳಲ್ಲಿ ಶಿವನ ನೃತ್ಯಕ್ಕೆ, ತಾಂಡವ ನೃತ್ಯಕ್ಕೆ ಅನುಗುಣವಾಗಿ ಆ ತಾಂಡವವನ್ನು ಅನುಸರಿಸಿ ನಾರಜವನ್ನ ನುಡಿಸಿದ. ನಾರಜ ಅನ್ನತಕ್ಕಂಥದ್ದು ಒಂದು ಚರ್ಮವಾದ್ಯ, ಅದನ್ನು ಅತ್ಯಂತ ಮನೋಹರವಾಗಿ ನುಡಿಸಿದ. ಅದು ಲಯಾಧಿಪತಿಯಾದಂತಹ, ಲಯ ಅಂತಂತಂದರೆ ನಾದ ಲೋಲನಾದಂತಹ, ನಾದ ತನುವಾದಂತಹ ಶಿವನನ್ನ, ಉಮೇಶನನ್ನ, ತ್ರಿಲೋಕ ಶರಣ್ಯುನ್, ಆ ತ್ರಿಲೋಕ ಶರಣ್ಯನಾದಂತಹ ಶಿವನನ್ನ ಮೆಚ್ಚಿಸಿದ, ಪ್ರಮೋದಿಯನ್ನಾಗಿ ಮಾಡಿದ. ನಿಜ ವಶೀಕೃತ ನಿಶ್ಚಲಿತ ಅಂತರಂಗುಂಗಾವಿಂಚಿ, ಆ ಬಾಣಾಸುರನ ಆ ನಾರಜ ಸೇವೆಗೆ ವಶೀಕೃತನಾದ ಶಿವ ಅತ್ಯಂತ ಆನಂದವನ್ನು ಹೊಂದಿದ. ತದ್ ಆನನಾಂಬುರುಹ ವೀಕ್ಷಣುಂಡೈ ತಗಂಬೃಕ್ಕಿ ಇಟ್ಲನೆನ್, ಆ ಆನಂದ ತಾಂಡವವನ್ನು ನಟಿಸುತ್ತಿದ್ದಂಥ ಶಿವನ ಮುಖಾಂಭೋಜವನ್ನು ನೋಡುತ್ತಾ ನೋಡುತ್ತಾ ಅವನಿಗೆ ಭಕ್ತಿ ಪರವಶನಾದಂತಹ ಬಾಣ ಕೈ ಮುಗಿದು ವಂದಿಸಿ ಮುಂದಿನಂತೆ ನುಡಿದ. ಶಂಕರ ಭಕ್ತ ಮಾನಸವ ಶಂಕರ, ಶಂಕರ ಭಕ್ತ ಮಾನಸವ ಶಂಕರ, ದುಷ್ಟ ಮದ ಸುರೇಂದ್ರ ನಾಶಂಕರ, ಪಾಂಡು ನೀಲ ರುಚಿ ಶಂಕರ, ವರ್ಣ ನಿಜಾಂಗ ಭೋಗಿರಾಟ್ ಕಂಕಣ, ಪಾರ್ವತಿ ಹೃದಯ ಕೈರವ ಕೈರವ ಮಿತ್ರ, ಯೋಗಿ ಹೃತ್ ಪಂಕಜ ಪಂಕಜಾಪ್ತ, ನಿಜ ತಾಂಡವ ಖೇಲನ ಭಕ್ತ ಪಾಲನ, ನಿಜ ತಾಂಡವ ಖೇಲನ ಭಕ್ತ ಪಾಲನ, ಶಂಕರ ಭಕ್ತ ಮಾನಸ ವಶಂಕರ. ಹೇ ಶಂಕರ, ಭಕ್ತ ಮಾನಸವ ಶಂಕರ, ಭಕ್ತರ ಮನಸ್ಸುಗಳನ್ನ ನಿನ್ನೆಡೆಗೆ ಸೆಳೆದುಕೊಳ್ತೀಯ ಶಂಕರನೇ. ದುಷ್ಟ ಮದ ಸುರೇಂದ್ರನ ಶಂಕರ, ದುಷ್ಟ ಮದದಿಂದ ಮೆರೆಯತಕ್ಕಂಥ ಅಸುರರ ಮದವನ್ನು ನಾಶ ಮಾಡ್ತೀಯ. ಪಾಂಡು ನೀಲ ರುಚಿ ವರ್ಣ ಶಂಕರ, ಇವನು ಶ್ವೇತವರ್ಣ, ಪಾಂಡು ಅಂತಂದ್ರೆ ಅತ್ಯಂತ ಬಿಳುಪಾಗಿ ಮನೋಹರವಾದ ವರ್ಣವನ್ನು ಹೊಂದಿರ್ತಾನೆ ಶಂಕರ. ಆದರೆ ಅವನ ಕಂಠದಲ್ಲಿ ಒಂದು ನೀಲ ರುಚಿ ಇದೆ. ಆ ಹಲಾಹಲ ಅನ್ನತಕ್ಕಂಥದ್ದು ಕಂಠದಲ್ಲಿ ಉಂಟು ಮಾಡಿರತಕ್ಕಂತಹ ನೀಲಕಂಠ ಅವನು, ಶ್ರೀಕಂಠ. ನಿಜಾಂಗ ಭೋಗಿರಾಟ್ ಕಂಕಣ,
ಆ ಭೋಗಿರಾಜನಾದಂತಹ ನಾಗರಾಜ ಸರ್ಪಕಂಕಣ, ಇವನು ಸರ್ಪಭೂಷಣ. ಅವನ ಕಿವಿಗೆ ಕಡಕ, 10 ಕಡಕು ಅಂತಾರೆ, ಕಿವಿಗೆ ಆಭರಣವಾಗ್ತಕ್ಕಂಥದ್ದು ನಾಗರಾಜನೇ. ಆ ಶಂಕರನಿಗೆ ನಿಜ ಶಂಕರಾಭರಣವಾಗಿರ್ತಕ್ಕಂತಹ ಈ ಭೋಗಿರಾಜ, ಅವನದೇ ಕಂಕಣ, ಅವನದೇ ಕಾಲಿಗೆ ಕೂಡ ಕಡಗಗಳಂತೆ ಕೂಡ ಆ ಭೋಗಿರಾಜನೇ ಶಂಕರಾಭರಣ. ಪಾರ್ವತಿ ಹೃದಯ ಕೈರವ ಮಿತ್ರ. ಪಾರ್ವತೀ ದೇವಿಯ ಹೃದಯವೆಂಬ ಪದ್ಮಕ್ಕೆ ಇವನು ಸೂರ್ಯ. ಯೋಗಿ ಪಂಕಜಾಪ್ತ. ಯೋಗಿಗಳ ಹೃದಯಾಂಬುಜಕ್ಕೆ ಇವನು ಪಂಕಜಾಪ್ತ. ಅದನ್ನು ಆನಂದಗೊಳಿಸ್ತಕ್ಕಂತಹ ಸೂರ್ಯ. ನಿಜ ತಾಂಡವ ಖೇಲನ, ಆನಂದವಾಗಿ ತಾಂಡವವನ್ನು ಆಡ್ತಾ ಇದ್ದೀಯ ತಂದೆ. ಭಕ್ತ ಪಾಲನ ಶಂಕರ, ಭಕ್ತ ಮಾನಸವ ಶಂಕರ, ಇನ್ನು ಮುಂತಾಗಿ ಬಾಣಾಸುರ ಮಹೇಶ್ವರನನ್ನ ಸ್ತುತಿಸಿದ. అని వినుతించి దేవ మదీయ వాంఛితముతేటపడన్నిటు విన్నవించదన్. నీవును నద్రినందనియో నిమ్మిని నా పురికోట వాకిటం గావలియుండి నన్ను కృపగావుము భక్త ఫలప్రదాత. యో భావ భవారి నీ చరణ పద్మములెప్పుడు ఆశ్రయించెదన్. నీ చరణ పద్మములెప్పుడు ಆಶ್ರಯಿಂಚೆದನ್. ಆ ಶಂಕರನನ್ನ ಆನಂದವಾಗಿ ಸ್ತೋತ್ರ ಮಾಡಿದಂಥ ಬಾಣಾಸುರ ಮತ್ತೆ ಪ್ರಾರ್ಥಿಸ್ತಾ ಇದ್ದಾನೆ. ದೇವ ಮದೀಯ ವಾಂಛಿತ ಮುತೇಟಪಡನ್ನಿಟು ವಿನ್ನವಿಂಚದನ್. ಹೇ ಸ್ವಾಮಿ, ನನ್ನ ಕೋರಿಕೆ, ನನ್ನ ವಾಂಛೆ ಏನಿದೆ ಅನ್ನತಕ್ಕಂಥದ್ದನ್ನು ನಿನಗೆ ವಿವರವಾಗಿ ವಿವರಿಸ್ತೇನೆ. ಅದು ನಿನಗೆ ತಿಳಿಯಬೇಕು ನನ್ನ ಕೋರಿಕೆ. ನೀವು ಅದ್ರಿನಂದನೆಯು ನೆಮ್ಮಿನಿ ನಾ ಪುರಿಕೋಟ ವಾಕಿಟಿಂಗ್ ಗಾವಲಿಯುಂಡಿ ನನ್ನ ಗೃಪಂ ಗಾವುಮು. ಶಂಕರ, ನೀನು ಮತ್ತೆ ಅದ್ರಿನಂದನೆಯಾದಂತಹ ಪಾರ್ವತೀದೇವಿ ನೆಮ್ಮಿನಿ, ನನ್ನ ಮೇಲಿನ ವಿಶೇಷ ಪ್ರೀತಿಯಿಂದ ನಾ ಪುರಿಕೋಟವಾಕಿಟಂಗಾವಲಿಯುಂಡಿ, ನನ್ನ ಪುರಿಯಾದಂತಹ ಶೋಣಿತಪುರ, ಅಲ್ಲಿ ನೀನು ಏನು ಮಾಡಪ್ಪ ಅಂತಂತಂದರೆ ಅದರ ಬಾಗಿಲಲ್ಲಿ ನೀನು ಇದ್ದುಬಿಟ್ಟು ನನ್ನನ್ನು ಕಾಪಾಡಬೇಕು, ಕಾವಲಿರಬೇಕು. ಗಾವಲಿಯುಂಡಿ, ಕಾವಲಿದ್ದು ನನ್ನನ್ನು ಗೃಹಂ ಗಾವುಮು. ದಯವಿಟ್ಟು ನೀನು ನನ್ನ ಕೋಟೆಯ ಬಾಗಿಲಲ್ಲಿ ಪಾರ್ವತೀ ಸಮೇತನಾಗಿ ಕಾವಲಿದ್ದು ನನ್ನನ್ನು ಕಾಪಾಡಬೇಕು. ಏನು ಆಪತ್ತು ಬರದೇ ಇರೋ ರೀತಿಯಲ್ಲಿ ನನ್ನನ್ನು ಕಾವಲು ಕಾಯಬೇಕು ನೀನು. ಭಕ್ತಫಲ ಪ್ರದಾತ, ಓ ಭವಾರಿ, ನೀನು ಭವವನ್ನು ತೀರಿಸ್ತಕ್ಕಂತಹವನು. ಭಾವಜನಾದಂಥ ಮನ್ಮಥನನ್ನು ದಹಿಸಿದಂತಹವನು. ನೀ ಚರಣ ಪದ್ಮములెప్పుడు ಆಶ್ರయింಚಿದನ್. ನನಗೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಿನ್ನ ಚರಣಗಳನ್ನೇ ಆಶ್ರಯಿಸ್ತೀನಿ ನಾನು ಯಾವಾಗಲೂ. ಇನ್ನು ಮುಂತಾಗಿ ಪ್ರಾರ್ಥಿಸಿದ. అని అభ్యర్థించిన ప్రసన్నుండై భక్తవత్సలుండగు పురాంతకుండు గౌరీ సమేతుండై తారకాంతకాది భూతగణంబులతోడన్ బాణ నివాసంబుగు శోణపురంబు వాకిటం గాపుండే బదంబడి ఒక్క డబ్బలినందనుండు అని ಅಭ್ಯರ್ಥಿಂಚಿನನ್ ಪ್ರಸನ್ನುಂಡೈ. ನಮ್ಮ ಶಂಕರ ಬೋಳಾಶಂಕರ, ಭಕ್ತರು ಅಂದರೆ ಅಪರಿಮಿತವಾದ ವಾತ್ಸಲ್ಯ ಆ ಜಗತ್ಪಿತನಿಗೆ. ಈ ಬಾಣಾಸುರನ ಅಭ್ಯರ್ಥನೆ ವಾಂಛೆ ಕೇಳಿದ ತಕ್ಷಣ ಪ್ರಸನ್ನನಾದ ಭಕ್ತವತ್ಸಲ ಅವನು. ಆ ಪುರಾಂತಕನಾದಂತಹ ಶಿವ ಗೌರಿ ಸಮೇತುಂಡೈ, ಗೌರಿ ಸಮೇತನಾಗಿ ತಾರಕಾಂತಕಾದಿ ಭೂತಗಣಂಬುಲತೋಡ, ತಾರಕಾಸುರ ಸಂಹಾರಿಯಾದಂತಹ ತನ್ನ ಮಗನಾದಂತಹ ಷಣ್ಮುಖನೊಡನೆ, ತನ್ನ ನಿಜ ಭೂತ ಗಣಗಳೊಡನೆ ಬಾಣ ನಿವಾಸಂಬುಗು ಗಾಪುಂಡೆ. ಆ ಬಾಣಾಸುರನ ನಿವಾಸವಾದಂತಹ ಶೋಣಾಪುರದ ಬಾಗಿಲಲ್ಲಿ ವಾಕಿಟ ಬಾಗಿಲಲ್ಲಿ ನಿಂತ, ಊರ ಬಾಗಿಲು ಮುಂದೆ ಕಾಪು ಅಂತಂದ್ರೆ ಕಾವಲು. ಆ ಕಡೆ ಗೌರಿ ಪಾರ್ವತೀಪತಿಯಾದಂಥ ಪರಮೇಶ್ವರ, ಕುಮಾರಸ್ವಾಮಿ, ಗಣೇಶ, ತನ್ನ ಭೂತಗಣಗಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಬಾಣಾಸುರನ್ನ
ಕೋಟೆ ಮತ್ತು ಅವನನ್ನು ರಕ್ಷಿಸಲಿಕ್ಕೆ ಕಾಪಾಡುವುದಕ್ಕೆ. ಪದಂಬಡಿಯೊಕ್ಕ ಇದರಿಂದ ಸಹಜವಾಗಿ ಈ ಬಾಣಾಸುರನಿಗೆ ಸ್ವಲ್ಪ ಗರ್ವ ಬಂತು. ಮದೋನ್ನತನಾದಂತಹ ಆ ಬಾಣಾಸುರ ಒಕ್ಕನಾಡ ಬಲಿನಂದನುಂಡು. ಆ ಬಲಿನಂದನನಾದಂತಹ ಬಾಣಾಸುರ ಒಂದು ದಿನ ಏನು ಮಾಡ್ದ ಅನ್ನತಕ್ಕಂಥದ್ದನ್ನು ಮುಂದೆ ನೋಡೋಣ. దర్పమున బొంగి రుచిర మార్తాండ దీప్త మండలముతోడ మార్పడు మహిత శోణమణి కిరీటము త్రిపుర సంహారుని పాదవనజములు సోక బ్రొక్కి ఇట్ల నినుతించే. ఆ బాణాసురుండిట్ల నినుతించే. ಸತ್ವ ಸಂಪೂರ್ಣವಾದಂತಹ ಹೃದಯದಲ್ಲಿ ಭಕ್ತಿ, ಸಾತ್ವಿಕವಾದ ಭಕ್ತಿ ಏರ್ಪಾಡಾಗುತ್ತೆ. ಈ ಬಾಣಾಸುರನ ಭಕ್ತಿ ಕೊಂಚ ರಾಜಸದಿಂದ ಕೂಡಿತ್ತು. ಆದ್ದರಿಂದ ಪರಮೇಶ್ವರನ ತಾಂಡವಕ್ಕೆ ನಾರಜವನ್ನು ನುಡಿಸಿದಂತಹ ಈ ಬಾಣಾಸುರ ಸ್ವಲ್ಪ ದರ್ಪ ಬಂದಿತವನಿಗೆ. ದರ್ಪಮುನ ಬೊಂಗಿ ರುಚಿರ ಮಾರ್ತಾಂಡ ದೀಪ್ತ ಮಂಡಲಮು ತೋಡ ಮಾರ್ಪಡು ಮಹಿತ ಶೋಣಮಣಿ ಕಿರೀಟಮು. ಆ ಶೋಣಪುರದ ರಾಜನಾದಂತಹ ಆ ಬಾಣಾಸುರ ಧರಿಸಿದ ಕಿರೀಟ ಹೇಗಪ್ಪ ಇತ್ತು ಅಂದರೆ, ಶೋಣಮಣಿ ಕಿರೀಟಂ, ಕೆಂಪು ಪದ್ಮರಾಗಗಳನ್ನು ಹುದುಗಿದಂತಹ ಕಿರೀಟ. ಅದು ಮಾರ್ತಾಂಡ ದೀಪ್ತಿಯನ್ನು ಸೂಚಿಸಿತ್ತು. ಚಂಡಕಿರಣನಾದಂತಹ ಸೂರ್ಯನಂತೆ ಬೆಳಗುತ್ತಾ ಇದ್ದಂತಹ ಕಿರೀಟವನ್ನು ಧರಿಸಿದ್ದಂತಹ ಆ ಬಾಣಾಸುರ ತ್ರಿಪುರ ಸಂಹಾರುನಿ ಪಾದ ವನಜಮುಲು ಸೋಂಕ ಮೃಕ್ಕಿ ಇಟ್ಲ ನಿನುತಿಂಚೆ. ತ್ರಿಪುರ ಸಂಹಾರನಾದ ಶಿವನಲ್ಲಿ ಇವನಿಗೆ ಅತ್ಯಂತವಾದಂತಹ ಭಕ್ತಿ ಇತ್ತು. ಶರಣು ಬಂದಿದ್ದ. ಸೊ ಅವನು ಪ್ರಪತ್ತಿಯಿಂದ ತನ್ನ ಕಿರೀಟವನ್ನು ತ್ರಿಪುರ ಸಂಹಾರನಾದಂಥ ಮಹೇಶ್ವರನ ಪಾದಗಳಿಗೆ ಸೋಕಿಸಿ ಸ್ತೋತ್ರ ಮಾಡಿದ. ದೇವ ಜಗನ್ನಾಥ ದೇವೇಂದ್ರ ವಂದಿತ, ದೇವ ಜಗನ್ನಾಥ ದೇವೇಂದ್ರ ವಂದಿತ, ವಿತತ ಚಾರಿತ್ರ ಸಂತತ ಪವಿತ್ರ, ಹಾಲಾಹಲಾಹಾರ ಅಹಿರಾಜ ಕೇಯೂರ, ಬಾಲೇಂದು ಭೂಷ ಸದ್ಭಕ್ತ ಪೋಷ, ಸರ್ವಲೋಕಾತೀತ ಸದ್ಗುಣ ಸಂಘಾತ, ಪಾರ್ವತೀ ಹೃದಯೇಶ ಭವ ವಿನಾಶ, ರಜತಾಚಲಸ್ಥಾನ ಗಜ ಚರ್ಮ ಪರಿಧಾನ, ಸುರವೈರಿ ವಿಧ್ವಸ್ತ ಶೂಲಹಸ್ತ, ಲೋಕನಾಯಕ ಸದ್ಭಕ್ತ ಲೋಕವರದ, ಸುರುಚಿರಾಕಾರ ಮುನಿಜನ ಸ್ತುತ ವಿಹಾರ, ಭಕ್ತಜನ ಮಂದಿರಾಂಗಣ ಪಾರಿಜಾತ, ನಿನ್ನು ನೆವ್ವಂಡು ನುತಿಸೇಯ ನೇರ್ಚುನ ಭವ, ನಿನ್ನು ನೆವ್ವಂಡು ನುತಿಸೇಯ ನೇರ್ಚುನ ಭವ అని ಸ್ತುತಿಂಚಿ. ಬಾಣಾಸುರ ಅತ್ಯದ್ಭುತವಾಗಿ ಸ್ತೋತ್ರ ಮಾಡಿದ ಶಿವನನ್ನು ಕುರಿತು. ಹೇ ದೇವ ಜಗನ್ನಾಥ, ದೇವೇಂದ್ರ ವಂದಿತ, ದೇವಾದಿ ದೇವತೆಯರಿಂದ ದೇವೇಂದ್ರನಿಂದಲೂ ಕೂಡ ನಮಸ್ಕರಿಸಲ್ಪಡ್ತಕ್ಕಂತಹವನೇ. ವಿತತ ಚಾರಿತ್ರ ಸಂತತ ಪವಿತ್ರ, ಅತಿ ಪುಣ್ಯ ಚಾರಿತ್ರವನ್ನು ಹೊಂದಿರತಕ್ಕಂತಹವನು, ಸದಾ ಪವಿತ್ರನಾದಂಥವನು. ಹಾಲಾಹಲಾಹಾರ, ಹಾಲಾಹಲವನ್ನು ಆಹಾರದಂತೆ ಸ್ವೀಕಾರ ಮಾಡಿದಂತಹವನು. ಅಹಿರಾಜ ಕೇಯೂರ, ನಿನ್ನ ಕೇಯೂರ ಕಂಕಣಗಳೆಲ್ಲವೂ ಕೂಡ ಅಹಿರಾಜರುಗಳಿಂದ ಭೂಷಿತವಾಗಿದೆ. ಅಂತಂದರೆ ಶಂಕರಾಭರಣ, ನಾಗಾಭರಣ ನೀನು. ಬಾಲೆಂದು ಭೂಷ, ಚಂದ್ರನನ್ನ ಜಡೆಯಲ್ಲಿ ಮುಡಿದಿದ್ದೀಯೆ ನೀನು. ಚಂದ್ರಶೇಖರನಾಗಿದ್ದೀಯೆ. ಸದ್ಭಕ್ತ ಪೋಷ, ಸದ್ಭಕ್ತರನ್ನ ಸದಾಕಾಲ ಪೋಷಿಸ್ತೀಯ ನೀನು. ಸರ್ವಲೋಕಾತೀತ, ಎಲ್ಲ ಲೋಕಗಳಿಗೂ ಅತೀತನಾದಂಥವನು. ಸದ್ಗುಣ ಸಂಘಾತ, ನೀನು ಸತ್ವರಜಸ್ತಮೋ ಗುಣಗಳಿಂದ ದೂರವಾದಂತಹವನು. ಆದರೂ ಕೂಡ ಸದ್ಗುಣಗಳೆಲ್ಲವನ್ನೂ ಹೊಂದಿರತಕ್ಕಂತಹ ಸದ್ಗುಣ ಸಂಘಾತ. ಪಾರ್ವತೀ ಹೃದಯೇಶ, ನೀನು ಆ ಪಾರ್ವತೀ ದೇವಿಯ ಹೃದಯ ವಿಹಾರಿ ನೀನು. ಅವಳ ಹೃದಯಕ್ಕೆ ಅಧಿಪತಿ ನೀನು. ಭವ ವಿನಾಶ, ನಿನ್ನಗೆ ಶರಣು ಬಂದಂತಹ ಭಕ್ತರಿಗೆ ಈ ಭವದ ಜಾಲದಿಂದ ಬಿಡುಗಡೆಯನ್ನು ಕೊಡ್ತೀಯ. ಹುಟ್ಟು ಸಾವು ಅನ್ನತಕ್ಕಂಥ ನಿರಂತರ ಚಕ್ರವನ್ನು ವಿನಾಶ ಮಾಡ್ತೀಯ ನಿನ್ನ ಭಕ್ತರಿಗೆ. ರಜತಾಚಲ ಸ್ಥಾನ, ಆ ಹಿಮಾದ್ರಿಯಲ್ಲಿ ನಿನ್ನ ನಿವಾಸ. ಗಜ ಚರ್ಮ ಪರಿಧಾನ,
ಆ ಗಜಾಸುರನನ್ನು ಸಂಹಾರ ಮಾಡಿ ಆ ಗಜ ಚರ್ಮವನ್ನು ಪರಿಧಾನವಾಗಿ ವಸ್ತ್ರದಂತೆ ನೀನು ಧರಿಸಿದ್ದೀಯೆ. ಸುರವೈರಿ ವಿಧ್ವಸ್ತ ಶೂಲಹಸ್ತ, ತ್ರಿಶೂಲವನ್ನು ಹಸ್ತದಲ್ಲಿ ಧರಿಸಿದ್ದೀಯ, ಶೂಲಪಾಣಿಯಾಗಿದ್ದೀಯ, ಸುರವೈರಿಯನ್ನು ವಿಧ್ವಸ್ತಗೊಳಿಸ್ತೀಯ. ಲೋಕನಾಯಕ ನೀನು ಪರಮೇಶ್ವರ, ಸದ್ಭಕ್ತ ಲೋಕ ವರದ, ಸದ್ಭಕ್ತರಿಗೆಲ್ಲವನ್ನೂ ಕೂಡ ವರಗಳನ್ನು ಪ್ರಸಾದಿಸ್ತೀಯ. ಸುರುಚಿರಾಕಾರ, ಸುಂದರ ಶರೀರ ನೀನು. ಮುನಿಜನಸ್ತುತ ವಿಹಾರ, ಸುಂದರೇಶ್ವರನಲ್ಲವೇ ಅವನು ಸುರುಚಿರಾಕಾರ, ಮುನಿಜನಸ್ತುತ ವಿಹಾರ. ಆ ಮುನಿಜನರು ಸದಾ ನಿನ್ನನ್ನು ಶಂಕರ 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 ಎಂದು ಸ್ತುತಿಸ್ತಾ ಇರ್ತಾರೆ. ಭಕ್ತಜನ ಮಂದಿರಾಂಗಣ ಪಾರಿಜಾತ, ಭಕ್ತಜನ ಮಂದಿರಗಳಲ್ಲಿ ನೀನು ಪಾರಿಜಾತದಂತೆ ನೆಲೆಸಿದ್ದೀಯೆ, ಕಲ್ಪವೃಕ್ಷದಂತೆ ನೆಲೆಸಿದ್ದೀಯೆ. ಅವರಿಗೆ ಕೋರಿದ ಕೋರಿಕೆಗಳನ್ನೆಲ್ಲವನ್ನೂ ಪೂರೈಸ್ತೀಯೆ. ನಿನ್ನು ನೆವ್ವಂಡು ನುತಿಸಿಯೇ ನೇರ್ಚು. ಇಷ್ಟೆಲ್ಲ ಸ್ತೋತ್ರ ಮಾಡಿದ ಬಾಣಾಸುರನ ಭಕ್ತಿ ನಿನ್ನನ್ನು ಹೇಗಪ್ಪ ನಾನು ಸ್ತೋತ್ರ ಮಾಡಲಿ ಅಂತಲೇ ಕೇಳ್ತಾ ಇದ್ದಾನೆ. ನಿನ್ನು ನೆವ್ವಂಡು ನುತಿಸಿಯೇ ನೇರ್ಚುನ್ನ ಅಭವ, ಹುಟ್ಟೇ ಇಲ್ಲದೆ ಇರ್ತಕ್ಕಂತಹ, ಅಜನಾಗಿರ್ತಕ್ಕಂತಹ, ಸದಾಕಾಲ ಇರತಕ್ಕಂತಹ ಸಚಿದಾನಂದ ಸ್ವರೂಪನಾದಂತಹ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಯಾರಿಗಾದರೂ ಸಾಧ್ಯ ಉಂಟೆ? ಸ್ತೋತ್ರ ಅಂದ್ರೇನು? ಗುಣಗಣನೆ. ಅವನ ಗುಣಗಳ ಎಷ್ಟು ಅಪರಿಮಿತವಾದದ್ದು. ನಿರ್ಗುಣ ಒಂದು ಕಡೆ, ಮತ್ತು ಪ್ರತಿಯೊಂದು ಅವನಿಂದಲೇ, ಪ್ರತಿಯೊಂದು ಅವನೇ ಆಗಿರತಕ್ಕಂತಹ ಅವನನ್ನು ಸ್ತೋತ್ರ ಮಾಡತಕ್ಕಂಥದ್ದಕ್ಕೆ ಯಾರಿಗೆ ತಾನೇ ಸಾಧ್ಯ? ಅಗಣಿತ ಮಹಿಮಾ ನೀನು, ಅಭವ ನೀನು, ಅಜ ನೀನು. ಅನಿಸ್ತುತಿ ಇಂಚಿ ಎಂದು ಮುಂತಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಿದ ಬಾಣಾಸುರ ಪರಶಿವನನ್ನು. ಅನಿಸ್ತುತಿ ಇಂಚಿ ಅನಿಲೋ ನನ್ನು ನಿದಿರ್ಚಿ ಬಾಹುಬಲ ಶೌರ್ಯ ಸ್ಫೂರ್ತಿಂಬೋರಾಡಂಜಾಲಿನ ವೀರುಂಡು ಒಕಂಡೈನಾ ಬಂದೆ ಮುನಕುಂ ಲೇಂಡಯ್ಯ ಭೂಮಂಡಲಿ ನನ್ನ ಎಂಬುನ್ ಭವದಗ್ರತತ್ತ ಕರ ಸಾಹಸ್ರಂಬು ಕಂಡೂತಿ ವಾಯುನು ಪಾಯನಂಬುನು ಲೇದ ಈ ಭರಮುನೇ ನೆಟ್ಲೋರ್ತುನ್ನು ಉಮಾನಾಯಕ. ಹೇ ಉಮಾನಾಯಕ, ಉಮಾಪತಿ, ನನಗೆ ಬಹಳ ತೊಂದರೆ ಬಂದುಬಿಟ್ಟಿದೆಯಪ್ಪ ಅಂತ ಬಾಣಾಸುರ ಹೇಳ್ತಾ ಇದ್ದಾನೆ. ಏನು ಬಂದಿದೆ ಅಂತಹ ಕಷ್ಟ ಅವನಿಗೆ ಅಂದರೆ, ಈಲೋ ನನ್ನು ಎದಿರ್ಚಿ ಬಾಹುಬಲ ಶೌರ್ಯ ಸ್ಫೂರ್ತಿಂ ಪೋರಾಡಂಜಾಲಿನ ವೀರುಂಡು ಕಡೈನಾ ಬಂದೆ ಮನಕು ಲೇಂಡಯ್ಯ ಭೂಮಂಡಲಿನ್. ಈ ಭೂಮಂಡಲದೊಳಗೆ ನನ್ನನ್ನು ಎದುರಿಸಿ ತನ್ನ ಬಾಹುಬಲ ಪರಾಕ್ರಮದಿಂದ ಶೌರ್ಯ ಸ್ಫೂರ್ತಿಯಿಂದ ಹೋರಾಡತಕ್ಕಂತಹ ವೀರ ಒಬ್ಬನೂ ಇಲ್ಲ ಕಣಯ್ಯ. ನನ್ನ ಎದುರಾಳಿಯಾಗಿ ಪಂದ್ಯ ಮಾಡೋಣ ಅಂತಂದರೆ ಒಬ್ಬನಾದರೂ ಇಲ್ಲ ಈ ಭೂಮಂಡಲದಲ್ಲಿ. ನಯಂಬುನ್ ಭವದಗ್ರದತ್ತ ಕರ ಸಹಸ್ರಂಬು ಕಂಡೂತಿ ವಾಯುನುಪಾಯನಂಬುನು ಲೇದ ಈ ಭರಮುನ್ನೇ ಎಟ್ಲೋರ್ತುನ್ನು ಮಾನಾಯಕ. ನೀನು ಪ್ರೀತಿಯಿಂದ ನನಗೆ ಕರಸಹಸ್ರಂಬು 1000 ಕೈಗಳನ್ನು, ತೋಳುಗಳನ್ನು ಕೊಟ್ಟಿದ್ಯಾ. ನನ್ನಲ್ಲೋ ಬಲ ತುಂಬಿದೆ. ಕಂಡೂತಿ ನವೆ ಆಗ್ತಾ ಇದೆ ತಂದೆ, ಅದನ್ನು, ಆ ನವೆಯನ್ನು ತೀರಿಸ್ಕೊಳ್ತಕ್ಕಂಥ ಉಪಾಯ ಹೇಳು. ಇಲ್ಲ ಈ ತೊಂದರೆ, ಈ ನನ್ನ ಬಾಹುಗಳಿಗೆ ಉಂಟಾಗ್ತಾ ಇರ್ತಕ್ಕಂತಹ ನವೆಯನ್ನು ನಾನು ಹೇಗೆ ಸಹಿಸ್ಕೊಳ್ಳಿ, ಅದನ್ನು ಹೇಳಪ್ಪ ಉಮಾನಾಯಕ ಅಂತಾನೆ. ಯಾಕೆ ಅಂತಂದರೆ ರಜೋಗುಣ ತಮೋಗುಣಗಳು ಹೆಚ್ಚಿದ್ರೆ ಅವರಿಗೆ ಕೆರೀತಿರುತ್ತೆ. ಹಿಂದೆಲ್ಲ ಯಾರಾದರೂ ಹೊಡಿಯಕ್ಕೆ ಬಂದರೆ ಯಾಕೆ ಕೈ ಕೆರೀತಾ ಇದೆಯಾ, ಸುಮ್ಮನಿರೋಕ್ಕಾಗಲ್ವಾ ಅನ್ನೋರು ಹಳ್ಳಿಗಳ ಕಡೆ. ನಾವೇ ಆಗುತ್ತಂತೆ ಅವ್ರಿಗೆ. ಯಾರ ಮೇಲಾದರೂ ಅವ್ರು ಹೋಗಬೇಕು, ಯಾರ ಮೇಲಾದರೂ ಜಗಳಕ್ಕೆ ಹೋಗಬೇಕು, ಯಾರ ಮೇಲಾದರೂ ಯುದ್ಧಕ್ಕೆ ಹೋಗಬೇಕು, ತಮ್ಮ ರಜೋಗುಣ ತಮೋಗುಣಗಳನ್ನು ತಾಂಡವವಾಡಿಸ್ಬೇಕು, ಬಾಹುಬಲ ಪ್ರದರ್ಶನ ಮಾಡಬೇಕು, ಒಬ್ಬರನ್ನ ಸೋಲಿಸ್ಬೇಕು, ಅವ್ರನ್ನ ಹಿಂಸಿಸ್ಬೇಕು. ಇದೇ ಅವರ ಹೃದಯದ ಅಭಿಲಾಷೆ ಆಗಿರುತ್ತೆ. ಅದರಿಂದ ಇಲ್ಲಿ ಬಾಣಾಸುರ ಕೂಡ ಕೇಳ್ತಾ ಇದ್ದಾನೆ, ಭವದಗ್ರದತ್ತ ಕರಸಹಸ್ರಂಬು ಕಂಡೂತಿ ವಾಯುನುಪಾಯನಂಬು. ನೀನು ಕೊಟ್ಟಿರ್ತಕ್ಕಂಥ ಈ ಭುಜಗಳಿಗೆಲ್ಲ ಕೆರಿತಾ ಇದೆಯಪ್ಪ ಭುಜಗಳು. ಯಾರನ್ನ ಹೊಡಿಲಿ, ಯಾರ ಮೇಲೆ ಯುದ್ಧಕ್ಕೆ ಹೋಗಲಿ, ಅಷ್ಟು ಮದ ಶೌರ್ಯ ತುಂಬಿದೆ ನನ್ನಲ್ಲಿ. ಏನು ಮಾಡಲಿ ಹೇಳಪ್ಪ ಉಮಾನಾಯಕ ಅಂತ ಕೇಳ್ತಾ ಇದ್ದಾನೆ. ಹುಂಕಾರ ಕಂಕಣ ಕ್ಲಿಂಕಾರ ಶಿಂಜಿನಿ ಟಂಕಾರ ನಿರ್ಘೋಷ ಸಂಕುಲಂಭೂ ಚಂಡ ದೋರ್ದಂಡ ಭಾಸ್ವನ್ಮಂಡಲಾಗ್ರ ಪ್ರಕಾಂಡ ಖಂಡಿತ ರಾಜಮಂಡಲಂಬೂ ಶೂಲಾಹತ ಕ್ಷತೋದ್ವೇಲ ಕೀಲಾಲ ಕಲ್ಲೋಲ ಕೇಳಿ ಸಮಾಲೋಕನಂಬು ಶುಂಭದುನ್ಮದ ಕುಂಭಿ ಕುಂಭಸ್ಥಲ ಧ್ವಂಸ ಸಂಭೂತ ಶೌರ್ಯ ವಿಜೃಂಭಣಂಬು
ಗಲಗುನುದ್ಧಾಮ ಭೀಮ ಸಂಗ್ರಾಮ ಕೇಳಿ ಘನ ಪರಾಕ್ರಮ ವಿಕ್ರಮ ಕ್ರಮముగాಗ జరపలే నట్టి కరములు కరము దుఃఖ కరములగుగాక సంతోషకరములగునే ఘన పరాక్రమ విక్రమ క్రమముగాగ జరపలే నట్టి కరము దుఃఖ కరములగుగాక ಸಂತೋಷಕರಮುಲಗುನೇ. ಈ ಬಾಣಾಸುರನ ಬಾಹುಬಲದ ಒಂದು ತೀಟೆ ಹೆಚ್ಚಾಗ್ಬಿಟ್ಟಿದೆ ಅವನಿಗೆ. ಅವನು ಕೋರ್ತಾ ಇದ್ದಾನೆ, ನನಗೆ ಈಗ ಸತ್ಯದಲ್ಲೇ ಯಾರ ಜೊತೆಲಾದರೂ ನಾನು ಯುದ್ಧ ಮಾಡಬೇಕು. ಆ ಯುದ್ಧದಲ್ಲಿ, ಆ ಯುದ್ಧ ಭೂಮಿಯಲ್ಲಿ ಹೇಗಿರ್ಬೇಕಪ್ಪ ಯುದ್ಧ ಭೂಮಿ ಅಂದರೆ, ಹುಂಕಾರಗಳಿಂದ ಧನುಷ್ಟಂಕಾರಗಳಿಂದ ಆ ಧನುಸ್ಸಿನ ಮೇಲೆ ಬಾಣವನ್ನು ಹೂಡಿ ಸೆಳೆಯತಕ್ಕಂಥ ಸಂದರ್ಭದಲ್ಲಿ ನನ್ನ ಕೈಗಳಿಂದ ಉಂಟಾಗತಕ್ಕಂಥ ಕಂಕಣಗಳ ನಿಕ್ಕೋಣದಿಂದ ತುಂಬಿಟ್ಟಿರಬೇಕು ಆ ಯುದ್ಧ ಭೂಮಿ. ತೀಕ್ಷ್ಣವಾದ ಪರಾಕ್ರಮ ಇರತಕ್ಕಂಥ ನನ್ನ ಈ ಬಾಹುದಂಡಗಳಲ್ಲಿ ನಾನು ಖಡ್ಗಗಳನ್ನು ಹಿಡಿದು ಶತ್ರುರಾಜರ ಶಿರಸ್ಸುಗಳನ್ನು ಖಂಡಿಸಿ ಆ ಯುದ್ಧ ಭೂಮಿನ ತುಂಬಿಸ್ಬಿಡ್ಬೇಕು. ಹುಂಕಾರ ಕಂಕಣ ಕ್ರೇಂಕಾರ ಶಿಂಜಿನೀಟಂಕಾರ ನಿರ್ಘೋಷ ಸಂಕಲಂಬು ಚಂಡದೋರ್ದಂಡ ಬಾಸ್ವನ್ಮಂಡಲಾಗ್ರ ಪ್ರಕಾಂಡ ಖಂಡಿತ ರಾಜಮಂಡಲಂಬು. ಆ ರೀತಿಯಾಗಿ ಎದುರಾಳಿಗಳಾದ ರಾಜರ ಶಿರಸ್ಸಿನಿಂದ ತುಂಬಿಬಿಡಬೇಕು. ಶೂಲಾಹತ ಕ್ಷತೋದ್ವೇಲ ಕೀಲಾಲ ಕಲ್ಲೋಲ ಕೇಳಿ ಸಮಾಲೋಕನಂಬು. ಶೂಲಗಳಿಂದ ಗಾಯ ಆಗಿರತಕ್ಕಂಥ ಶರೀರಗಳಿಂದ ಪ್ರವಹಿಸ್ತಕ್ಕಂಥ ರಕ್ತಗಳಿಂದ ತುಂಬಿಬಿಟ್ಟಿರಬೇಕು. ಆ ಮದ ತುಂಬಿದ ಆನೆಗಳ ಕುಂಭಸ್ಥಳಗಳನ್ನು ನಾನು ಭೇದಿಸಿ ಧ್ವಂಸ ಮಾಡಿ ವೀರ ವಿಜೃಂಭಣದಿಂದ ನಾನು ಯುದ್ಧ ಮಾಡಬೇಕು. ಅಂತಹ ದೊಡ್ಡ ಭಯಂಕರ ಯುದ್ಧ ಕ್ರೀಡೆಯಲ್ಲಿ ನಾನು ನನ್ನ ಪರಾಕ್ರಮ, ಈ 1000 ತೋಳುಗಳಿಂದ ನನ್ನ ಪರಾಕ್ರಮದನ್ನು ತೋರಿಸ್ದೇ ಇದ್ದರೆ ಈ ನೀನು ಕೊಟ್ಟಿರತಕ್ಕಂಥ 1000 ಕರಗಳು ದುಃಖ ಕರಗಳೇ ಆಗಲಿ ಸಂತೋಷ ಕರಗಳಾಗುತ್ತಾ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಒಬ್ಬ ರಾಕ್ಷಸನಿಗೆ ತನ್ನ ಕರಗಳನ್ನು ಯುದ್ಧದಲ್ಲಿ ಬಳಸಬೇಕು ಅನ್ನತಕ್ಕಂಥ ಒಂದು ಹಂಬಲ. ಅದೇ ಪೋತನಾಮಾತ್ಯರು ಹೇಳ್ತಾರೆ, ಭಕ್ತರಿಗೆ ಹೇಗಿರುತ್ತೆ ಅನ್ನತಕ್ಕಂಥದ್ದು. ಭಕ್ತರ ಮನಸ್ಸು ಆ ಭಗವಂತ ಕೊಟ್ಟಿರತಕ್ಕಂತಹ ಇಂದ್ರಿಯಗಳನ್ನು ಹೇಗೆ ಭಗವಂತನ ಅರ್ಚನೆಗೆ, ಅವನ ನಾಮ ಸಂಕೀರ್ತನೆಗೆ, ಅವನ ಕೀರ್ತನೆಯನ್ನು ಕೇಳಲಿಕ್ಕೆ ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಸುಂದರವಾದ ಪದ್ಯವನ್ನು ಪೋತನಾಮಾತ್ಯರೇ ರಚಿಸಿದ್ದಾರೆ. ಕಂಜಾಕ್ಷುಣ ಕುಂಗಾನಿ ಕಾಯಂಬು ಕಾಯಮೇ ಪವನ ಗುಂಪಿತ ಚರ್ಮಭಸ್ತ್ರಿಗಾಕ. ಅಯ್ಯೋ, ಆ ಕಂಜಾಕ್ಷನಾದಂತಹ ಕೃಷ್ಣನ ಸೇವೆ ಮಾಡದೇ ಇದ್ದರೆ ಈ ಶರೀರ ಅನ್ನೋದು ಒಂದು ಗಾಳಿ ತುಂಬಿರ್ತಕ್ಕಂತಹ ಚರ್ಮದ ಚೀಲ ಅಷ್ಟೆ. ವೈಕುಂಠುಂಬೊಗಡನಿ ವಕ್ತ್ರಮೇ ಢಮಢಮಧ್ವನಿ ತೋಡಿ ಡಕ್ಕಗಾಕ. ಆ ವೈಕುಂಠ ನಿಲಯನಾದಂತಹ ಸ್ವಾಮಿಯನ್ನು ಹೊಗಳದೇ ಇದ್ದರೆ, ಸ್ತೋತ್ರ ಮಾಡದೇ ಇದ್ದರೆ ನಮ್ಮ ಬಾಯಿ ಏನಕ್ಕೆ ಪ್ರಯೋಜನ? ಬರೀ ಲೊಡ ಅಂತ ಕಪ್ಪೆ ಹೊಟ್ಟರು ಮಾಡ್ತಕ್ಕಂಥ ಡಕ್ಕೆ ಅಷ್ಟೇ. ಹರಿ ಪೂಜನ ಮುಲೇನಿ ಹಸ್ತಮೇ ತರು ಶಾಖ ನಿರ್ಮಿತ ದರ್ವಿಗಾಕ. ಹರಿಯನ್ನ ನಿಶ್ಚಲವಾದ ಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ ಬಳಸದೇ ಇರತಕ್ಕಂಥ ಈ ಹಸ್ತಗಳು ಏನಕ್ಕೆ? ಅವು ಹಸ್ತಗಳೇ ಅಲ್ಲ, ಬರೀ ಯಾವುದೋ ಮರದಲ್ಲಿ ಮಾಡಿರ್ತಕ್ಕಂಥ ದರ್ವಿ ಅಂದರೆ ಸೌಟುಗಳ ತರಹ ಅದು. ಕಮಲೇಶುಂಜೂಡನಿ ಕನ್ನುಲೆ ತನು ಕುಡ್ಡೆ ಜಾಲ ರಂಧ್ರಮುಲುಗಾಕ. ಆ ಕಮಲೇಶನನ್ನು ಕಾಣದೆ ಅವನ ಆ ದಿವ್ಯ ಭವ್ಯ ಮಂಗಳ ಮೂರ್ತಿಯನ್ನು ಕಾಣದೇ ಇರತಕ್ಕಂಥ ಕಣ್ಣುಗಳು ಏನಕ್ಕೆ? ಸುಮ್ಮನೆ ಈ ಶರೀರದಲ್ಲಿರೋ 2 ರಂಧ್ರಗಳಷ್ಟೇ ಅವು. ಆ ಕಮಲೇಶನನ್ನು ಕಂಡ ಕ್ಷಣ ಮಾತ್ರ ಆ ಕಣ್ಣುಗಳಿಗೆ ಧನ್ಯತೆ. ಚಕ್ರಿ ಚಿಂತಲೇನಿ ಜನ್ಮಮೇ ತರಳಸಲಿಲ ಬುದ್ಬುದಂಬುಗಾಕ. ಆ ಚಕ್ರಿಯಾದಂಥ ಶ್ರೀಮನ್ನಾರಾಯಣನನ್ನು ಸದಾ ಚಿಂತಿಸ್ತೇ ಇದ್ದರೆ ಅದು ಒಂದು ಬಾಳೆ, ಅದು ಒಂದು ಜನ್ಮವೇ. ನೀರಿನಲ್ಲಿರ್ತಕ್ಕಂತಹ ಬುದ್ಬುದ, ನೀರಿನ ಮೇಲಿನ ಗುಳ್ಳೆ ಅಷ್ಟೆ. ವಿಷ್ಣು ಭಕ್ತಿಲೇನಿ ವಿಬುದುಂಡೆ ಪಾದಯುಗಮು ತೋಡಿ ಪಶುವುಗಾಕ. ಎಷ್ಟೇ ಪ್ರಕಾಂಡ ಪಂಡಿತರಾಗಲಿ ವಿಷ್ಣು ಭಕ್ತಿ ಇಲ್ಲದೆ ಇದ್ದರೆ ಹೋದರೆ ಅವನ ಜನ್ಮ ಒಂದು ನರಜನ್ಮವೇ, ಅವನದು ಒಂದು ಪಾಂಡಿತ್ಯವೇ. 2 ಕಾಲು ಇರತಕ್ಕಂಥ ಪಶುಗಳಿಗಾದರೆ 4 ಕಾಲು. ಇವನು ಎಷ್ಟೇ ಪ್ರಕಾಂಡ ಪಂಡಿತನಾದರೂ ವಿಷ್ಣು ಭಕ್ತಿ ಇಲ್ಲದಿದ್ರೆ
2 ಕಾಲಿರ್ತಕ್ಕಂತಹ ನರ ಅಷ್ಟೇ ಅಂತ ಪುತನಾಮತ್ತರು ಹೇಳ್ತಾರೆ. ನಮ್ಮ ಇಂದ್ರಿಯಗಳ ಸಾರ್ಥಕತೆ ಅಂತಂದರೆ ಅವುಗಳನ್ನು ಭಗವದ್ದರ್ಪಣ ಮಾಡಿ ಭಗವದ್ಭಕ್ತಿಗಾಗಿ, ಸೇವೆಗಾಗಿ, ಅರ್ಚನೆಗಾಗಿ, ಸ್ಮರಣೆಗಾಗಿ, ಕೀರ್ತನೆಗಾಗಿ ಬಳಸದೇ ಇದ್ದರೆ ಪ್ರಯೋಜನವಿಲ್ಲ ಅನ್ನತಕ್ಕಂಥದ್ದನ್ನು ಪೋತನಾಮತ್ತರು ಹೇಳಿದ್ದಾರೆ. ಆದರೆ ಇವನು ಇಲ್ಲಿ ಹೇಳ್ತಾನೆ, విక్రమ క్రమముగాగా జరపలేనట్టి కరములు కరము దుఃಖ ಕರಮುಲಗುಗಾಕ ಸಂತೋಷ ಕರಮುಲಗುನೆ. ನೀನು ಕೊಟ್ಟಿರ್ತಕ್ಕಂಥ ಈ ಬಾಹುಗಳು ಬಲದಿಂದ ತುಂಬಿ ಕೊಬ್ಬಿವೆ. ಇದನ್ನ ಬಳಸಿ ಎದುರಾಳಿಗಳನ್ನು ಸದೆ ಬಡಿಯದೇ ಇದ್ರೆ ಈಗ ಏನಕ್ಕಪ್ಪ ಈ ಕೈಗಳು, ಸುಮ್ಮನೆ ದುಃಖಕರಗಳಷ್ಟೇ ಅಂತ ಹೇಳ್ತಾ ಇದ್ದಾನೆ ಬಾಣಾಸುರ. ಕಾನಮದೀಯ ಚಂಡ ಭುಜಗರ್ವ ಪರಾಕ್ರಮ ಕೇಳಿಕಿನ್ ಸಮುಂಡಿ ನಿಖಿಲಾವನಿಂಗಲಡೆ ಇಂದು ಕಳಾಧರ ನೀವು ದಕ್ಕಗಾನ నిటిలాంబకుండు ధనుజాదిపు మాటలు కుంజాల రోసి లోనూనిన ರೋಷವಾರ್ಧಿಗಡಲೊತ್ತಂಗ ನಿಟ್ಲನಿ ಪಲ್ಕೆ ಭೂವರ. ಹೇ ಪರೀಕ್ಷಿತ್ ಮಹಾರಾಜ ಕೇಳು, ಬಾಣಾಸುರ ಹೀಗೆ ದುರಹಂಕಾರದಿಂದ ತನಗೆ ಸಹಸ್ರ ಬಾಹುಗಳನ್ನು ಪ್ರಸಾದಿಸಿದಂತಹ ಆ ಇಂದುಶೇಖರನ್ನೇ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾನೆ, ತನ್ನ ಭುಜ ಗರ್ವವನ್ನು ತೋರಿಸಲಿಕ್ಕೆ. ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ? ಭುಜಗರ್ವ ಪರಾಕ್ರಮ ಕೇಳಿಕಿನ್ ಸಮುಂಡಿ ನಿಖಿಲಾವನಿಂಗಲಂಡೆ ಇಂದುಗಳಾದರ ನೀವು ದಕ್ಕಂಗಾನ. ನೀನೆಲ್ಲದೆ ಬೇರೆ ಇನ್ಯಾರಿದಾರಯ್ಯ ಈ ಭೂಮಿ ಮೇಲೆ? ನನ್ನ ಈ ಭುಜಗಳಿಗೆ ಎದುರಾಗಿ ನಿಂತು ಸರಿಸಮನಾಗಿ ಸೆಣಸಬಲ್ಲಂತಹ ವೀರ ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ಅದರಿಂದ ನೀನೇ ಬಾ ಈಶ್ವರ ಅಂತ ಇದ್ದಾನೆ. ಅಷ್ಟು ದುರಹಂಕಾರ ಈ ಬಾಣಾಸುರನಿಗೆ. ಆ ಧನುಜಾಧಿಪನ ಮಾತುಗಳನ್ನು ಕೇಳಿ ಚಾಲ ರೋಸಿ ವಿಪರೀತವಾದ ಕೋಪ ಬಂದಿತು. ಯಾರಿಗೆ? ನಿಟಿಲಾಂಬಕುಂಡು, ನಿಟಿಲಾಂಬಕ ಅವನು. ಹಣೆಗಣ್ಣು ಅಂತಂದರೆ ಅಗ್ನಿನೇತ್ರ. ಎಷ್ಟು ಕೋಪ ಬಂದಿದೆ ಅವನಿಗೆ. ಲೋನೂನಿನ ರೋಷವಾರ್ಧಿಗಡಲೊತ್ತಂಗ ನಿಟ್ಲನಿ ಬಲ್ಕೆ ಭೂವರ. ಅವನ ಒಳಗಡೆ ಇದ್ದಂತಹ ರೋಷದ ಅಗ್ನಿ ಕಡಲಾಗಿ ಉಕ್ಕಿ ಬರ್ತಾ ಇದೆ. ಅವನು ಬಾಣಾಸುರನ ಕುರಿತು ಮುಂದಿನಂತೆ ಹೇಳಿದ ಆ ತ್ರ್ಯಂಬಕೇಶ್ವರ. ವಿನು ಮೂಢ ಹೃದಯ ನೀ ಕೇತನ ಮೆಪ್ಪುಡ ಕಾರಣಂಬ ಧಾರುಣಿ ಪೈಗೂಲುನೋ ಅಪುಡ ನೀ ಭುಜಾವಲಿ ದುನಿಯಂಗ ನಾಯಂತವಾನಿತೋ ನನಿಗಲ್ಗುನ್. ಶಿವನಿಗೆ ಅಪಾರವಾದ ಕರುಣೆ. ಅದೇ ರೀತಿ ಅಹಂಕಾರಿಗಳ ಉದ್ಧಟತನದ ವಾಕ್ಯ ಕೇಳಿದರೆ, ಈ ಬಾಣಾಸುರನ ದುರಹಂಕಾರದ ಮಾತು ಕೇಳಿದ ತಕ್ಷಣ ಆ ತ್ರಿನೇತ್ರನಿಗೆ ಬಹಳ ಕೋಪ ಬಂತು. ಅವನು ಹೇಳ್ತಾ ಇದ್ದಾನೆ, ವಿನು ಮೂಢ ಹೃದಯ, ಮೂಢ ಹೃದಯನಾದಂತಹ ಬಾಣಾಸುರನೇ ಕೇಳು. ನೀ ಕೇತನ ಮೆಪ್ಪುಡ ಕಾರಣಂಬ ದಾರುಣಿ ಪೈಗೂಲುನು. ನಿನ್ನ ರಥದ ಧ್ವಜ, ಕೇತನ ಧ್ವಜ ಯಾವಾಗ ವಿನಾಕಾರಣ ಧಾರುಣಿ ಪೈ ನೆಲದ ಮೇಲೆ ಬಿದ್ದು ಹೋಗುತ್ತೋ ಆಗ ನೀ ಭುಜಾವಲಿ ದುನಿಯಂಗ, ಆಗ ನಿನ್ನ ಈ ಸಹಸ್ರ ಬಾಹುಗಳು, ಭುಜಾವಲಿ ಭುಜಗಳ ಸಮೂಹವನ್ನು ಕೂಡ ಕತ್ತರಿಸಿ ಹಾಕುವಂತಹ ನಾಯಂತವಾನಿತೋ ನನಿಗಲ್ಗು, ನನ್ನ ತರಹದವನೇ, ನನ್ನ ಸಮವಾದ ಪರಾಕ್ರಮವನ್ನು ಹೊಂದಿರುವಂತಹವನಿಂದ, ಅಂದರೆ ನನ್ನಂತಹವನೇ ಆದವನಿಂದ ನಿನ್ನ 1000 ಕೈಗಳು ಕೂಡ ತುಂಡರಿಸಲ್ಪಡುತ್ತೆ. ಕೇಳು, ಆವಾಗ ಯುದ್ಧ ನಡೆಯುತ್ತೆ ನಿನಗೆ ಅಂತ, ನಿನ್ನ ಕೈತೀಟೆ ಕಳೆಯುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ ಶಿವ. అని పలికిన నట్లు సంప్రాప్త మనోరథుండై నిజ భుజ వినాశ కార్యధురీనుండగు బాణుండు సంతుష్టాంతరంగుండగుచు నిజ నివాసంబున కుంజని తన ప్రాణవల్లభల ఉల్లంబులు పల్లవింపంజేయుచు నిజ ధ్వజ నిపాతంబు ನಿರೀಕ್ಷಿಂಚುಚುಂಡೆನ್ ತದನಂತರಂಬ. ಯಾವಾಗಾದರೆ ಶಿವ ಹೇಳಿದ್ನೋ ನಿನ್ನ ಸಹಸ್ರಭುಜಗಳು ಕಡಿದು ಬೀಳುತ್ತೆ, ಅಂತಹ ಯುದ್ಧ ನಡೆಯುತ್ತೆ, ಹೋಗು ಅಂತ. ಅದನ್ನು ಕೇಳಿ ಇವನಿಗೆ ಆಹಾ, ಈಗಾದ ನನ್ನ ಮನೋರಥ ಈಡೇರ್ತು, ಈಗಾದರೂ ನನ್ನ ಭುಜಬಲ ಪರಾಕ್ರಮಕ್ಕೆ
ಸಮನಾಗಿ ಎದುರು ನಿಂತು ಹೋರಾಡತಕ್ಕಂತಹವನು ಸಿಗ್ತಾನಲ್ಲ, ಅದು ಕೂಡ ಈಶ್ವರನ ವರಪ್ರಸಾದದಿಂದ ಅಂತ ಅಂದ್ಕೊಂಡ. ಅವನು ಯಾರವನು? ನಿಜ ಭುಜ ವಿನಾಶ ಕಾರ್ಯ ದುರೀಣಂಡುಗೂ ಬಾಣಂಡು. ತನ್ನ ಭುಜಗಳ ವಿನಾಶದ ಕಾರ್ಯ ನೆರವೇರಿಸ್ಕೊಳ್ಳೋದ್ರಲ್ಲಿ ಧುರೀಣನಂತೆ ಅವನು. ಸಂತುಷ್ಟಾಂತರಂಗುಡಗುಚು ನಿಜ ನಿವಾಸಂಬುನ ಕುಂಜನಿ. ಆ ಈಶ್ವರ ಹೇಳಿದ್ದನ್ನು ಕೇಳಿ ಆನಂದ ಆಗೋಯ್ತು. ಹಬ್ಬ, ನನ್ನ ಕೈತೀಟೆ ಕಳೆಯುತ್ತೆ, ಯುದ್ಧ ನೆರವೇರುತ್ತೆ ಅಂತ ತನ್ನ ಮನೆಗೆ ಹೋಗಿ ತನ್ನ ಪ್ರಾಣವಲ್ಲಭಲ ಉಲ್ಲಂಬುಲು ವಲ್ಲಭಿಂಬಚೇಚು, ತನ್ನ ಪ್ರಾಣವಲ್ಲಭೆಯರಾದ ಸತಿಯರ ಹೃದಯಗಳು ಆನಂದದಿಂದ ತುಂಬುವಂತೆ ಮಾಡಿ ನಿಜ ಧ್ವಜ ನಿಪಾತಂಬು ನಿರೀಕ್ಷಿಂಚುಚುಂಡೆ. ತನ್ನ ಧ್ವಜ ಯಾವಾಗ ಅಕಾರಣವಾಗಿ ನೆಲಕ್ಕೆ ಬೀಳುತ್ತೋ, ಯಾವಾಗ ತನಗೆ ಯುದ್ಧ ಮಾಡತಕ್ಕಂತಹ ಅವಕಾಶ ದೊರೆಯುತ್ತೋ ಅಂತ ನಿರೀಕ್ಷೆ ಮಾಡ್ತಾ ಇದ್ದ ಆ ಬಾಣಾಸುರ. ನಾವು ಕೂಡ ಮುಂದಿನ ಕತೆಗಾಗಿ ಮುಂದಿನ ಸಂಚಿಕೆಯನ್ನು ನಿರೀಕ್ಷಿಸೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭ ಸಂದರ್ಭದಲ್ಲಿ ಶುಭಾಕಾಂಕ್ಷೆಗಳು.